ಸರ್ಕಾರ. ಹಿಂಗೆ ಹೋಗ್ತಾನೆ. ಹಾಂ, ಯಶವಂತಪುರ ಡಿಪಾರ್ಟ್ ಆಗ್ಬಿಡು. ವಾ, ಬರ್ರಿ ರೈಲ್ವೆ ಹಿಂಗೆ ಮಾಡಿದ್ದಾತ. ಈಗ ಪೊಂಗಲ್ ಬೇಡ ಅಂತೇಳಿ ನಾನು ಇಸ್ಕೊಂಡ್ರಿ. ಫಸ್ಟ್ ಎಂಟ್ರಾಗಿ ಹುಡ್ಕೊಂಡು ನೀಟಾಗಿ ಸಿಗುತ್ತೆ. ನಮ್ಮ ಚಾನಲದ ರೆವಲ್ಯೂಷನಿಗೆ ಪಾಠ ಆದಂಥ ಟ್ರೈನ್, ನಮ್ಮ ಚಾನಲ್ನ ಬೂಸ್ಟ್ ಕೊಟ್ಟಂಥ ಟ್ರೈನ್, ನಮ್ಮ ಚಾನಲ್ಗೆ ಬೆರಗು ತಂದಂಥ ಟ್ರೈನ್ ಅದು ನಮ್ದು KSR ಬೆಂಗಳೂರು ಸಿಟಿ ಧಾರವಾಡ ವಂದೇ ಭಾರತ್ ಎಕ್ಸ್ಪ್ರೆಸ್. ಹೌದ್ರಿ, ನಾನು ಇವತ್ತು ಟ್ರಾವೆಲ್ ಮಾಡತ್ತೀನಿ ನಮ್ಮ KSR ಬೆಂಗಳೂರು ಸಿಟಿ ಜಂಕ್ಷನಿಂದ ಧಾರವಾಡ ಮಠ ಹೋಗುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ. ನಂದು ನಾರ್ತ್ ಈಸ್ಟ್ ಸೀರೀಸ್ ಫಾಲೋ ಮಾಡ್ತೀರ ಅಂತ ನಿಮ್ಗೆ ಗೊತ್ತಿರ್ಬೋದು. ಹಿಂದಿನ ವಿಡಿಯೋ ಒಳಗೆ ನಂದು ಟ್ರೈನ ಮಿಸ್ ಆಗಿಬಿಟ್ಟೈತಿ. ಎಲ್ಲಿಂದ ಹೇಳ್ರಿ, ಸಿಯಾಲ್ದಾಯಿಂದ ರಾಜಧಾನಿ ಬುಕ್ ಮಾಡಿದ್ದೆ. ಗಯಾಯಿಂದ ವಾಪಸ್ ಕರೆಂಟ್ನೂ ಸಿಕ್ಕಿತ್ತು ರೀ. ಬಟ್ ಏನು ಮಾಡೋದು, ರಾಜಧಾನಿ ಮಿಸ್ ಆಗಿಬಿಡುತ್ತೆ. ಕೋಲ್ಕತ್ತಾ ಗರೀಬ್ ರಥ್ ಲೇಟ್ ಆಗಿದ್ದಕ್ಕೆ ಅದು ಮಿಸ್ ಆಯ್ತು. ಮತ್ತು ಸಿಯಾಲ್ದಾಯಿಂದ ವಾಪಸ್ ನನಗೆ ಯಾವ ಆಪ್ಷನ್ ತಿಳಿಲಿಲ್ಲ. ಹೌಡಾ SMT ಒಳಗೆ ಬುಕ್ ಮಾಡಿದೆ, ಅದು ಕನ್ಫರ್ಮ್ ಆಗಲಿಲ್ಲ. ಲಾಸ್ಟ್ ಮೂಮೆಂಟಿಗೆ 9,500 ರೂಪಾಯಿ ಕೊಟ್ಟು ನಾನು ಫ್ಲೈಟ್ ಬುಕ್ ಮಾಡ್ಕೊಂಬಂದೆ. ನನ್ನ ಚಾನಲ್ ಐತಿ ಇನ್ನೊಂದು RCD ಟ್ರಾವೆಲ್ ಸ್ಟೋರೀಸ್ ಅಂತೆ, ಅದ್ರೊಳಗೆ ಅಪ್ಲೋಡ್ ಮಾಡಿರ್ತೀನಿ, ನೀವು ಹೋಗ್ಬೋದು ನೋಡ್ಬೋದು. ಈಗ ನಾನು ಹೊಂಟೀನಿ, ಅದೇ ಫ್ಲೈಟ್ ಮಾಡ್ಕೊಂಬಂಟ್ರಿ. ಈಗ ಎಷ್ಟು ಗಂಟೆಗೆ, 2 ಗಂಟೆಗೆ ಏನೋ ಲ್ಯಾಂಡ್ ಆದಿವಿ. ಎಲ್ಲ ಸ್ಟೇಷನಿಗೆ ಬರ್ಬೇಕಂದ್ರೆ 4 ಗಂಟೆ, ಸ್ಟೇಷನಿಗೆ ಬರ್ಬೇಕಂದ್ರೆ 4 ಗಂಟೆ ಹಿಡಿತಾ. ನಾನು ಅಲ್ಲಿಂದ ತೊಗೊಂಡೆ BMTC ಬಸ್. 290 ರೂಪಾಯಿ ಬಿತ್ತು ರೀ. ಡೈರೆಕ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1ಇಂದ ಇಲ್ಲೇ ಮೆಜೆಸ್ಟಿಕ್ಕಿಗೆ ಬರಾಗ ನಾನೀಗ ಬುಕ್ ಮಾಡ್ಕೊಂಡೀನಿ ವಂದೇ ಭಾರತ್ ಎಕ್ಸ್ಪ್ರೆಸ್. 5:15ಕ್ಕೆ ಡಿಪಾರ್ಚರ್ ಐತಿ. 12 ಗಂಟೆಗೆ ನೋಡ್ಕೊಂಡು ನಾನು ಧಾರವಾಡಕ್ಕೆ ಹೋಗ್ಬಿಡ್ತೀನಿ. ಭಾಳ ಫಾಸ್ಟೆಸ್ಟ್ ವೇ ಇದೆ ಅನ್ಸುತ್ತೆ ನನಗೆ. ನನಗೆ ಇನ್ನೇ 2 ಆಪ್ಷನ್ ಇದ್ದು, ತಿರುವನಂತಪುರಮಿಂದ ಹುಬ್ಬಳ್ಳಿಗೆ ಹೋಗುವಂಥ ವೀಕ್ಲಿ ಸೂಪರ್ ಫಾಸ್ಟ್. ಬಟ್ ಅದಕ್ಕೆ ಕರೆಂಟ್ ಒಳಗೆ ಇರಲಿಲ್ಲ ರೀ ಟಿಕೆಟ್. ಇಲ್ಲಾಂದ್ರೆ ಅದನ್ನೇ ನಾನು ಬುಕ್ ಮಾಡ್ಕೊಂಡು ಆರಾಮ್ ಮಲ್ಕೊಂಡು ಹೋಗ್ತಿದ್ದೆ. ಇಲ್ಲಾಂದ್ರೆ ದಾದರ್ ಹುಬ್ಬಳ್ಳಿ ಚಾಲುಕ್ಯತ ತಿರುನಲ್ವೇಲಿಯಿಂದ ದಾದರ ಅದು ಬ್ಯಾಡ್ ಅಂತೇಳಿ ಸುಮ್ಮನೆ ಕೈಬಿಟ್ಟು ಇದು ಟ್ರೈನಿದು ಒಂದು ವಿಡಿಯೋ ಆಗುತ್ತೆ. ಭಾಳ ದಿನ ಮಾಡಿಲ್ಲ, 1 ವರ್ಷ ಆಲತ್ತೆ ಅಂತೇಳಿ ಈ ಜರ್ನಿ ನಾನು ಇವತ್ತು ಮಾಡಕ್ಕೆ ಬಂದೇನಿ ರೀ. ಮಂಗಳವಾರ ಒಂದು ದಿನ ಆಗ್ಬಿಟ್ಟು ವಾರದ 6 ದಿನವೂ ವಂದೇ ಭಾರತ್ ಎಕ್ಸ್ಪ್ರೆಸ್ ಸ್ಟಾರ್ಟ್ ಆಗುತ್ತೆ ರೀ. ಪ್ಲಾಟ್ಫಾರ್ಮ್ ನಂಬರ್ 8ರಿಂದ ಪ್ಲಾಟ್ಫಾರ್ಮ್ ನಂಬರ್ 9ರಾಗ ನೋಡ್ರಿ. ಇಲ್ಲೇ ನೀವು ಜನಶತಾಬ್ದಿ ನಿಂದೈತಿ, ಅದು ಹುಬ್ಬಳ್ಳಿಗೆ ಹೋಗುತ್ತೆ. ಬಟ್ ನಮ್ದು ವಂದೇ ಭಾರತ ಧಾರವಾಡ ಮಟ್ಟ ಹೋಗುತ್ತೆ. ಇಲ್ಲಿ ಬಾಜು ಈ 7ನೇ ಪ್ಲಾಟ್ಫಾರ್ಮ್ದಾಗ ಫಿಕ್ಸ್ ನೋಡ್ರಿ. ಇದು 7ನೇ ಪ್ಲಾಟ್ಫಾರ್ಮ್ದಾಗ ಕರೆಕ್ಟ್ 6 ಗಂಟೆಗೆ ಬಿಡುವಂಥ ಚೆನ್ನೈ ಶತಾಬ್ದಿ ಇರುತ್ತೆ. ಬೆಂಗಳೂರು ಸಿಟಿ ಚೆನ್ನೈ ಶತಾಬ್ದಿ 5:45ಕ್ಕೆ ನಮ್ಮ ಟ್ರೈನ್. 6 ಗಂಟೆಗೆ ಮತ್ತಿದೆ 2 ಆನ್ ಟೈಮ್ ಡಿಪಾರ್ಚರ್ ಆಗ್ತವೆ. ಇದೆ ಮತ್ತು ಇದೆ. ಯಾಕೆ ಸೆಂಟಿಂಗ್ ಆಗಿಲ್ಲಪ್ಪ ಅಂತಂದ್ರೆ ಈಗ ಜಸ್ಟ್ KSR ಬೆಂಗಳೂರು ಸಿಟಿ ಜಂಕ್ಷನ್ ಹಾಸ್ಪಿಟಲ್ ಪ್ಯಾಸೆಂಜರ್ ಹೋಗ್ತಾ, ಅದಾದ್ಮೇಲೆ ನಮ್ಮ ಟ್ರೈನ್ ಇದು ಸೆಂಟಿಂಗ್ ಆಗುತ್ತೆ. ಕರೆಕ್ಟ್ 4 ಗಂಟೆಗೆ ನಾನು ಮೆಜೆಸ್ಟಿಕ್ಕಿಗೆ ಬಂದೆ ರೀ. ಹೊಟ್ಟೆ ಭಾಳ ಹಸುವಾಗಿತ್ತು. ರಾತ್ರಿನೂ ಏನು ಊಟ ಮಾಡಿಲ್ಲ, 1 ನಿಮಿಷನೂ ನಾನು ಮಕ್ಕೊಂಡಿಲ್ಲ ರೀ. ಫ್ಲೈಟ್ ಒಳಗೂ ಇಲ್ಲ, ಎಲ್ಲೂ ಇಲ್ಲ. ಈಗ ನೋಡ್ಬೇಕು ವಂದೇ ಭಾರತ್ದಾಗ ನಿದ್ದೆ ಬಂದ್ರೆ ಬರ್ಬೇಕು. ಒಂದೀಟು ಮಕ್ಕೊಂಡಿಲ್ಲ ಅಲ್ರಿ, ಹೊಟ್ಟೆ ಹಸಿದು ಬಿಡುತ್ತೆ. ಏನು ಮಾಡಿದೆ, ರಾತ್ರಿ ಊಟನೂ ಮಾಡಿರಲಿಲ್ಲ. ಬಂದೆ ಮೆಜೆಸ್ಟಿಕ್ ಹೊರಗೆ. ಮಸ್ತ್ ದೋಸೆ, ಇಡ್ಲಿ, ಪುರಿ ಎಲ್ಲ ರೆಡಿ ಇತ್ತು. ತಳ್ಳು ಗಾಡಿ ಒಳಗೆ ಮಸ್ತ್ ಒಂದು ಪಲಾವ್ ಹೊಡೆದೆ. ದೋಸೆ ಇಡ್ಲಿ ತಿನ್ನಿಲ್ಲ, ಪಲಾವ್ ತಿಂದು ಹೊಟ್ಟೆ ತುಂಬುತ್ತಂತೇಳಿ. ಆಮೇಲೆ ಈಗ ನಮ್ಮ ವಂದೇ ಭಾರತ್ ಒಳಗೆ ಹೆಂಗಿದ್ರು ನಾಷ್ಟ ಸಿಗತ್ತಂತೇಳಿ ಆರಾಮ್ ಕುಂತೇನೆ ರೀ. ನೋಡ್ರಿ ವಂದೇ ಭಾರತದ ಸ್ಟಾಫ್ ಹೊಂಟ್ರೆ, ಕ್ಯಾಟ್ರಿಂಗ್ ಸ್ಟಾಫ್ ಇವರೆಲ್ಲ ನೋಡೋಣ ಅಂತ. ವಂದೇ ಭಾರತ್ದಾಗ ಏನರ ಅದೇ ಕ್ವಾಲಿಟಿ ಮೇಂಟೈನ್ ಮಾಡತ್ತಾರೋ ಇಲ್ಲೋ ಅಂತೇಳಿ ಒಂದು ಸ್ವಲ್ಪ ಸೈಡ್ ಚೆಕ್ಕು ಆಗಿಬಿಡುತ್ತೆ. ಯಾಕಂದ್ರೆ 1-2 ಸತ ನನಗೆ ಕಂಪ್ಲೇಂಟು ಬಂದುಬಿಟ್ಟಿದ್ದು ಊಟ ಸರಿ ಇಲ್ಲ ಅಂತಂತೇಳಿ. ಈಗ ನೋಡೋಣ ಹೆಂಗೈತೆ ಅಂತೇಳಿ. 5:11ಕ್ಕೆ ನಾನು ಶಂಟಿಂಗ್ ಆಗೈತೆ ನೋಡ್ರಿ ಇದು ಗಾಡಿ. ಇವತ್ತು ನನ್ನ ಕೋಚ್ ಬಂದುಬಿಟ್ಟು C5 ಕರೆಂಟ್ ಒಳಗೆ ಬುಕ್ ಮಾಡ್ಕೊಂಡೀನಿ. ರಿಸರ್ವೇಷನ್ ಚಾರ್ಟ್ ವೆಬ್ಸೈಟಿಗೆ ಹೋಗಿ ಎದ್ರೊಳಗೆ ಖಾಲಿ ಐತೆ ನೋಡಿಕೊಂಡೆ. C5 ಒಳಗೆ ಖಾಲಿ ಇತ್ತು. ಪ್ರಿಫರೆನ್ಸ್ ಬುಕ್ ಮಾಡೋದು ಮುಂದೆ C5 ಕೊಟ್ಟೆ. ವಿಂಡೋ ಸೈಡ್ ಸಿಗ್ತಾ ಮತ್ತು ಖಾಲಿನೇ ಐತೆ ಆರಾಮ್ ಹಿಂದೆ ಮುಂದೆ ಶಂಟಿಂಗ್ ಆದತಿ. ಬರೀ 7 ಕೋಚ್ ಪ್ಲಸ್ 1 ಕೋಚ್ ಅಂದ್ರೆ 8 ಕೋಚಿಂದ ವಂದೇ ಭಾರತ್ ಇದೆ. 7 ಚೇರ್ ಕಾರ್, 1 ಎಕ್ಸಿಕ್ಯೂಟಿವ್ ಚೇರ್ ಕಾರ್. ಬರವತ್ತು ನೋಡ್ರಿ. ನೀವೆಲ್ಲರೂ ಕೇಳ್ತಿರ್ತೀರಿ ನೀವು ಟಿಕೆಟ್ ಬುಕ್ಕಿಂಗ್ ಎಲ್ಲ ಎಲ್ಲಿಂದ ಮಾಡ್ತಾರೆ ಅಂತಂದ್ರೆ. ನಾನು ಟಿಕೆಟ್ ಬುಕ್ಕಿಂಗಿಗೆ ಯೂಸ್ ಮಾಡ್ತೇನೆ ರೀ ವಿಗೋ ಆ್ಯಪ್. ವಿಗೋ ಬಂದುಬಿಟ್ಟು ಒಂದು ವರ್ಲ್ಡ್ ವೈಡ್ ಟ್ರಾವೆಲ್ ಬುಕ್ಕಿಂಗ್ ಆ್ಯಪ್. ಈ ಆ್ಯಪ್ ಒಳಗೆ ನೀವು ಫ್ಲೈಟ್ ಟಿಕೆಟ್ಸ್ ಭಾಳ ಈಸಿಯಾಗಿ ಬುಕ್ ಮಾಡ್ಬೋದು ರೀ. ಯಾಕಂತಂದ್ರೆ ಇದು 100 ಆಫ್ ವೆಬ್ಸೈಟಿಂದ ಕಂಪೇರ್ ಮಾಡಿ 1000 ರಿಸಲ್ಟ್ ತೋರಿಸಿ ನಿಮ್ಗೆ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಡೀಲ ವಿಗೋ ನಿಮಗೆ ಪ್ರೊವೈಡ್ ಮಾಡುತ್ತೆ. ಫ್ಲೈಟ್ ಟಿಕೆಟ್ ಅಷ್ಟೇ ಅಲ್ಲದೆ ನೀವು ಏನಾರ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಹೋಟೆಲ್ ನೀಡೋ ಆಗುತ್ತೆ ನಿಮ್ಗೆ. ಅದಕ್ಕೆ ಹೋಟೆಲ್ ಬುಕ್ಕಿಂಗ್ನೂ ಸೇಮ್ ಇದು ಪಾಲಿಸಿ ಯೂಸ್ ಮಾಡಿ ನಿಮ್ಗೆ ಬೆಸ್ಟ್ ರೇಟ್ ಇದೆ ಪ್ರೊವೈಡ್ ಮಾಡುತ್ತೆ. ಮತ್ತು ನನ್ನಂಗೆ ನೀವು ಟ್ರೈನ್ಸ್ ಬಸ್ ಒಳಗಂತೂ ಟ್ರಾವೆಲ್ ಮಾಡ್ತೀರಂತಂದ್ರೆ ಅದಕ್ಕೂ ಇದ್ರೊಳಗೆ ನಿಮ್ಗೆ ಬುಕ್ಕಿಂಗ್ಗೆ ಅವೈಲೇಬಲ್ ಇರೋದ್ರಿಂದ ನೀವೇನಾರ ಟ್ರೈನ್ ಮತ್ತು ಬಸ್ ಟಿಕೆಟಿಂಗ್ ನೋಡತ್ತೀರಂತಂದ್ರೆ ಅದು ನಿಮ್ಗೆ ವಿಗೋ ಒಳಗೆ ಅವೈಲೇಬಲ್ ಐತ್ರಿ. ಮತ್ತು ಇನ್ನೊಂದೇನು ಗೊತ್ತ್ರಿ, ಹೊರದೇಶಕ್ಕೆ ಟ್ರಾವೆಲ್ ಮಾಡ್ತೀರಂದ್ರೆ ವೀಸಾಕ್ಕೆ ಅಪ್ಲೈ ಮಾಡೋದು ಇಲ್ಲೇ ಈ ಸಿಮೇಲ್ ತೊಗೊಳೋದು ಅಂತ ಯೋಚನೆ ಮಾಡತ್ತೀರಂದ್ರೆ
ಎಲ್ಲ ರೀ ಆಲ್ ಇನ್ ಒನ್ ಸೊಲ್ಯೂಷನ್ಗೆ ಒಂದು ನಿಮ್ಗೆ ನಾನು ಎಕ್ಸಾಂಪಲ್ ಕೊಡ್ದೆ ವಿಗೋ ಆ್ಯಪ್. ಯಾಕಂತಂದ್ರೆ ಎಲ್ಲ ಈಗ ನಿಮ್ಮದು ಫ್ಲೈಟ್ ಟ್ರೈನ್ ಬಸ್ ಹೋಟೆಲ್ ಬುಕ್ಕಿಂಗಿಗೆಲ್ಲ ಒಂದೇ ನೀಡ ಮತ್ತು ನಿಮ್ಗೆ ಯಾವ್ಯಾವ್ದಾರು ದೇಶಕ್ಕೆ ಹೊಂಟ್ರಂದ್ರೆ ಅಲ್ಲಿ ಕರೆನ್ಸಿ ಏನಿರ್ತದೋ ಅಂತೇಳಿ ಯೋಚನೆ ಮಾಡ್ತಿರ್ತಾರಂದ್ರೆ ಇದೆ ಎಲ್ಲ ಕರೆನ್ಸಿ ಒಳಗೂ ನಿಮ್ಗೆ ಅವೈಲೇಬಲ್ ಐತಿ. ಯಾಕೆ ವೇಟ್ ಮಾಡತ್ತೀರಿ, ನಾನು ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ನಿಮ್ಗೆ ವಿಗೋದ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಹೋಗಿ ಪಟ್ನ ವಿಗೋ ಡೌನ್ಲೋಡ್ ಮಾಡಿ ನಿಮ್ಮ ಟ್ರಾವೆಲಿಂಗ್ ಜರ್ನಿ ಸ್ಟಾರ್ಟ್ ಮಾಡಿರಿ ಮತ್ತು ಸ್ಮೂತಾಗಿರುತ್ತೆ. ಇದೆ ನೋಡ್ರಿ ನಂದು ಕೋಚ C5 ನಾರ್ಮಲ್ ಟ್ರೈನ್ ಗತೆ ನಿಮ್ಗೆ ಇಲ್ಲಿ ಗಿಡಲ್ಲಿ ಏನು ಹಾಕಿರೋದಲ್ಲ, ಡಿಜಿಟಲ್ ಸೈನ್ ಬೋರ್ಡ್ ಇರ್ತಾವಲ್ಲ ಅವ ಡಿಜಿಟಲ್ ಬೋರ್ಡ್ ಒಳಗೆ ನೀವು ನೋಡ್ಕೊಳ್ಳೋದು ಯಾವ್ದು ನಿಮ್ಮದು ಕೋಚ್ ಅಂತಂತೇಳಿ. ಅದ್ರ ಒಳಗೆ ಇಲ್ಲಿ ನೋಡ್ರಿ ನಿಮ್ಗೆ ತೋರಿಸ್ಬಿಡ್ತಾನೆ ಹಿಂದೆ ಭಾರತೊಳಗೆ ಕೋಚ್ ಪೊಸಿಷನ್ ಹೆಂಗಿರುತ್ತೆ ಅಂತಂತೇಳಿ. ಇಂಥದ್ದೊಂದು ಬೋರ್ಡ್ ಬರ್ತಿರುತ್ತೆ ಡಿಜಿಟಲ್ ಅದು, ಅದ್ರೊಳಗೆ ನಿಮಗೆ ತೋರಿಸ್ತಿರುತ್ತೆ. ಇದು ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರಿಗೆ ಅಲಾಟ್ ಆಗಿರುವಂಥ ವಂದೇ ಭಾರತ್ ಕೋಚ 2023 ಹಾಂ. ಡೋರ್ಸ್ ಓಪನ್ ಅದು ರೀ, ಒಳಗೆ ಹೋಣ 5-15 ಏನೋ ಆಗತ್ತೈತಿ. ಈಗ ಪ್ಯಾಂಟು ಡೌನ್ ಆಯ್ತು ನೋಡ್ರಿ. ಈಗ ಯಾಕಂತಂದ್ರೆ ಇನ್ನೂ ಟೈಮ್ ಐತಲ್ಲ, ಈಗ ಹಿಂದಿನ ಪ್ಯಾಂಟು ಆನ್ ಮಾಡ್ತಾರೆ. ಈಗ ಪ್ಯಾಂಟ್ ಈ ಸೈಡ್ ಹೋಗ್ಲ ಗಾಡಿ, ಅದಕ್ಕೆ 10 ನಂಬರ್ ಹಿಂಗೆ ಹೋಗ್ತೇವಂದ್ರೆ ಹಾಂ ಇದೆ ಚಲೋ ಆಗ್ಬಿಡ್ರಿಪ್ಪ. ನಿಮ್ಗೆ ಕ್ರಾಸಿಂಗ್ ತೋರ್ಸೋಕೆ ಚಲೋ ಆಗುತ್ತೆ. ಯಾಕಂದ್ರೆ ಕ್ರಾಸಿಂಗ್ ಈ ಸೈಡ್ ಆಗ್ತಾವೆ, ಓವರ್ಟೇಕ್ ಈ ಸೈಡ್ ಆಗ್ತಾವೆ. ಯಾವುದೋ ನೋಡ್ರಿ ನೀವು ಲೆಫ್ಟಿಗೆ ಲೂಪ್ ಆಗಿರ್ತವೆ ಟ್ರೈನ್ಗಳು ಆಲ್ಮೋಸ್ಟ್ ಆಗಿರ್ತವೆ. ಕೋಚ್ ಕಾಂಬಿನೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ 3x2 ಕಾಂಬಿನೇಷನ್ ಇರುತ್ತೆ. ಚೇರ್ ಕಾರದ ಕಂಫರ್ಟ್ ಬಗ್ಗೆ ಎಲ್ಲ ಮಾತಾಡೋದಂತ. ಇದ್ರೊಳಗೆ ಜರ್ನಿ ಮಾಡಿ ನಾನು 2 ಸತ, ಇದ್ರೊಳಗೆ 3 ಸತ ಜರ್ನಿ ಮಾಡೀನಿ. 3 ಸತ 100K ಪ್ಲಸ್ ವ್ಯೂಸ್ ಅದಾವೆ ನನಗೆ ಈ ಒಂದೇ ಭಾರತೊಳಗೆ. ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಧಾರವಾಡ ಒಂದೇ ಬರುತ್ತದಂದ್ರೆ ಅದು ನಾನು. ಮತ್ತು ನನ್ನ ಚಾನಲ್ ಬ್ಯಾಕಪ್ ನಾನು ಧಾರವಾಡ ಒಂದೇ ಬರುತ್ತೆ. ಯಾಕಂದ್ರೆ ಧಾರವಾಡ ಒಂದೇ ಬರುತ್ತೆ. ಟ್ರೈಲ್ ರನ್ ವಿಡಿಯೋ ಮಾಡಿದೆ, ಕ್ಲಿಕ್ ಆತ. ಇನಾಗ್ರೇಷನ್ ಮಾಡಿದೆ, ಕ್ಲಿಕ್ ಆತ. ಆಮೇಲೆ ಒಂದು ಕಮರ್ಷಿಯಲ್ ರನ್ ಮಾಡಿದೆ, ಅದು ಕ್ಲಿಕ್ ಆತ. ಆಮೇಲೆ ಒಂದು ರಿಯಾಲಿಟಿ ಚೆಕ್ ಮಾಡಿದೆ, ಅವಾಗೂ ಕ್ಲಿಕ್ ಆತ. ಎಲ್ಲ ನಿಮ್ಮದೇ. ಇದನ್ನು ನೋಡೋಣಂತೆ ಇದೆಷ್ಟು ಹೋಗುತ್ತೆ ವಿಡಿಯೋ. ಇನ್ನು 14 ನಿಮಿಷ 13 ನಿಮಿಷ ಉಳ್ದೈತೆ ನೋಡ್ರಿ ಡಿಪಾರ್ಚರಿಗೆ ಬಂದು ನಿಂತೀನಿ. ಈಗ ಫಸ್ಟ್ ಮಾರ್ನಿಂಗ್ ಡಿಪಾರ್ಚರ್ ಒಳಗೆ ಆಗೋದು ಹೊಸಪೇಟೆ ಪ್ಯಾಸೆಂಜರ್, ಅಂದರೆ KSR ಬೆಂಗಳೂರು ಸಿಟಿ ಜಂಕ್ಷನಿಂದ ಫಸ್ಟ್ ಟ್ರೈನ್ ಅದ. ಅರೈವಿಂಗ್ ಟ್ರೈನ್ಗಳು ಭಾಳ ಅದಾವೆ. ಎಕ್ಸಿಟ್ ಟ್ರೈನ್ ಅಂತಂದ್ರೆ KSR ಬೆಂಗಳೂರು ಹೊಸಪೇಟೆ ಪ್ಯಾಸೆಂಜರ್ ಆದ್ಮೇಲೆ ಒಂದೇ ಭಾರತ್. ಈಗೇನು ರೀಸೆಂಟಾಗಿ ಏನು ಜರ್ನಿ ಮಾಡಿದ್ದೀವಲ್ಲ 1 ವರ್ಷದಿಂದ, ಅವಾಗ ಬರೀ ಸ್ಟಾಪ್ ಇತ್ತು ಯಶವಂತಪುರ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ. ಈಗ 2 ಹೊಸ ಸ್ಟಾಪ್ ಆ್ಯಡ್ ಆಗ್ಯಾವ, ತುಮಕೂರು ಮತ್ತು ಹಾವೇರಿ. ಅವು 2 ಕವರ್ ಮಾಡಲಿಲ್ಲ ಅಂದ್ರೆ ಹೆಂಗಿರಾಕಾಗತ್ತೆ ಅಂತ ಮಾಡೋದು. ಈಗ ನಾನು ಇನ್ನೊಂದು ನ್ಯೂಸ್ ಕೇಳ್ಬಿಟ್ಟಿದ್ದೆ, ಬೆಳಗಾವಿಗೆ ಒಂದೇ ಭಾರತ್ ಬರುತ್ತೆ ಅಂತೇಳಿ. ಅಂದರೆ ಇದನ್ನು ಎಕ್ಸ್ಟೆಂಡ್ ಮಾಡಲ್ಲ, ರಿವರ್ಸ್ ಟೈಮಿಂಗಿಂದ ಕೊಡ್ತಾರೆ. ಇದು ಮಾರ್ನಿಂಗ್ ಬೆಂಗಳೂರಿಂದ ಬಿಟ್ಟರೆ ಅದು ಮಾರ್ನಿಂಗ್ ಬೆಳಗಾವಿಯಿಂದ ಸಣ್ಣದ್ರಾಗ ಬರುತ್ತೆ ರೀ. ಅದು ಒಂದು ಸ್ವಲ್ಪ ಕೆಲಸ ನಡೆದಿರ್ಬೋದು ಬ್ಯಾಕ್ ಎಂಡ್ ಒಳಗೆ, ಇಲ್ಲಾಂದ್ರೆ ಒಮ್ಗೆ ಬಲ್ಕಾಗಿ ಒಂದೇ ಭಾರತ್ ಇವ್ರು ಏನು ಬಿಡ್ತಾರಲ್ಲ ಅವಾಗ ಅದನ್ನು ಬರೋಕ್ಕೆ ಸಿಗ್ಬೋದು. ಬಟ್ ಪುಣೆ ಪಾಟ್ನಾ ಗೋರಖ್ಪುರ್ ಒಂದೇ ಭಾರತ್ ರೀಸೆಂಟ್ಲಿ ಒಂದು ಸ್ಟಾರ್ಟ್ ಆತ. ಅದೆಲ್ಲ ಹೆಂಗೆ ಬಂದು ಅಂದ್ರೆ ಸಿಂಗಲ್ ರೇಕ್ ಬಂದು ಸೋಮನಾಥ್ ಒಂದೇ ಭಾರತ್ ಬಂತ. ಸೋಮನಾಥಿಂದ ಅಹಮದಾಬಾದ್ ವೆರಾವಲ್ ಅಂತಲೂ ಅಂದ್ಬಿಟ್ಟು ನೀವು ಅಲ್ಲಿಂದ ಬಂತ. ಇದನ್ನು ಯಾವಾಗಾರ ಬಿಡ್ಬೇಕಂತ ನನಗೆ ಅನಿಸುತ್ತೆ. ಡಿಪಾರ್ಚರ್ಗೆ 5 ನಿಮಿಷ ಮೊದಲನ ನಮಗೆ ಸಿಗ್ನಲ್ ಸಿಗ್ಬಿಟ್ಟದ ನೋಡ್ರಿ. ಇಲ್ಲಿ ಗ್ರೀನು ಐತಿ, ಇಲ್ಲಿ ಎಲ್ಲೋ ಕಾಣತೈತಿ ಹೋಮ್ ಸಿಗ್ನಲ್. ಅಲ್ಲಿ ಎಕ್ಸಿಟ್ ಆಗ್ಬಿಡ್ತಾನೆ, ನಂಗೆ ಗ್ರೀನ್ ಕೊಟ್ಟು ಬಿಟ್ರೆ ಯಾಕಂದ್ರೆ ಪ್ರೊಸೀಡ್ ಆಗಲಿ ಅಂತಂತೇಳಿ. ಬರೀ ಒಳಗೆ ಹತ್ತೆ ಬಿಡೋಣ ಅಂತ ಮತ್ತು ಸುಮ್ಮನೆ ಲೇಟ್ ಆಗುತ್ತೆ. 5:43 ಸಿಗ್ನಲ್ ಬಂತ. 2 ನಿಮಿಷಕ್ಕಿಂತ ಮೊದಲೇ ಅರ್ಜೆಂಟಿಗೆ ಯಾರೋ ಬಂದು ನಾ ರಾಜಧಾನಿ ತಪ್ಪಿಸೋನಿ ಅಲ್ಲಿ ಮೊನ್ನೆ ಹಂಗೆ ನಿನ್ನೆ ಹಂಗೆ ಮಾಡೋಕೆ ಹೋದ್ರೆ ಸಿಗಂಗೇ ಇಲ್ಲ. ಓಡೋತ್ನಾಗೂ ಹತ್ತಕ್ಕಾಗಲ್ಲ, ರೆಕಮೆಂಡೆಡ್ ಅಲ್ಲ, ಬಟ್ ಹತ್ತಕ್ಕಾಗಂಗಿಲ್ಲ. ನಾ ಸಿಯಾಲ್ದ ರಾಜಧಾನಿ ಹಿಡಿದಿದ್ರೆ ಈ ಒಂದೇ ಭಾರತ್ನಾಗ ಗೊತ್ತಿರ್ತಿರ್ಕಿನ ಇಲ್ಲ. ಆರಾಮಲ್ಲಿ ಏನು ಹೇಳ್ರಿ 130 ಸೆಕ್ಷನ್ ಕಾನ್ಪುರ್, ದಿಲ್ಲಿ, DDO, ಗಯಾ ನಾವು ಸೆಕ್ಷನ್ ರೀ. ಅದನ್ನು ಒಮ್ಮೆ ಟ್ರಾವೆಲ್ ಮಾಡ್ಬೇಕಂತ ಬಂದು ನಂದು ಆಲ್ಮೋಸ್ಟ್ ಕನ್ಫರ್ಮು ಆಗಕ್ಕೆ ಬಂದಿತ್ತು ಮುಂಬೈ ರಾಜಧಾನಿ. ಅದನ್ನು ಕ್ಯಾನ್ಸಲ್ ಮಾಡ್ಕೊಂಬಂದು ಈಗ ಜಸ್ಟ್ ಕುಂತು ಕ್ಯಾನ್ಸಲ್ ಮಾಡಿ ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡ್ಕೊ. ಅಲಾರಾಮ್ ಮಾಡೋದಾಗ ಬಡದ್ವಿ ನೋಡ್ರಿ ನಾವು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಂದ. ನಂದಿನಿ ಸ್ಟಾಲೆಲ್ಲ 3:30 ಓಪನ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಬಟ್ ಒಂದೇ ಭಾರತ ಪ್ರೀಮಿಯಂ ಟ್ರೈನ್ ಆಗಿರೋದ್ರಿಂದ ನಿಮ್ಗೆ ಒಳಗೂ ಸರ್ವಿಸಸ್ ಸಿಗ್ತಾವೆ, ಏನು ಟೆನ್ಷನ್ ಇರೋದಿಲ್ಲ. ಮೇ ಬಿ ಈಗ ನಂಗೆ ಅನ್ಸೋ ಮಟ್ಟಿಗೆ ಹಂಪಿ ಅರೈವ್ ಆಗ್ಬೋದು, ಕ್ರಾಸ್ ಆಗ್ಬೋದು. ಜಸ್ಟ್ ನಾನು ಅದನ್ನ ಟ್ರ್ಯಾಕ್ ಮಾಡ್ಕೊತ ಕುಂತೀನಿ. ಈಗ ರಾಜಧಾನಿ ಪ್ಲಾಟ್ಫಾರ್ಮ್ ನೋಡ್ರಿ, ರಾಜಧಾನಿ ಮತ್ತು ಒಂದೇ ಭಾರತ್ ಇಲ್ಲಿಂದ ಡಿಪಾರ್ಟ್. ಯಾಕಂದ್ರೆ ಯಶವಂತಪುರ ಸೈಡ್ ಹೋಗು ಏನೇನು ಟ್ರೈನ್ಗಳು ಇರ್ತಾವಲ್ಲ 8, 9, 10ರಿಂದನೇ ಆಪ್ರೇಟ್ ಮಾಡ್ತಾವೆ. ಉಳಿಕಿದ್ದು ಯಾವ ಪ್ಲಾಟ್ಫಾರ್ಮಿಂದ ಆಪ್ರೇಟ್ ಮಾಡೋಂಗಿಲ್ಲ.
ಬಿಟ್ಟು ಕೊಡಕ ಇಷ್ಟು ಸ್ಪೀಡ್ ತೊಗೊಂಡಿಟ್ಟು ಟ್ರೈನ್ ಫಸ್ಟ್ ಟೈಮ್ ನೋಡಿ. ಹಂಪಿ ನಾ ಹೇಳಿನಿಲ್ರಿ, ಜಸ್ಟ್ ಹೊರಗೆ ಬಂದು ನೋಡ್ಕ ಹಂಪಿ ಮೇಟ್ ಆಗತ್ತೆ ನಮಗೆ ಅಂತಂತೇಳಿ. ಡೋರ್ ಪ್ಲೇಟಿಂಗ್ ಮಾಡೋಕ್ಕಾಗಲ್ಲ, ಒಂದೇ ಬರತ್ತೈತೆ. ಸಾರಿ, ಜಸ್ಟ್ ಅದನ್ನು ನೋಡತ್ತಿದ್ದೆ ನೋಡ್ರಿ. ಹಂಪಿ ಎಕ್ಸ್ಪ್ರೆಸ್ ಕ್ರಾಸ್ ಆತ 5:50 ಅರೈವಲ್ ಐತಿ ಇದರ್ದ. ಅನೌನ್ಸ್ಮೆಂಟ್ ವೆಲ್ಕಮ್ ಮಾಡಾಕತ್ತೆ. 3 ಲ್ಯಾಂಗ್ವೇಜ್ದಾಗ ಮಾಡುತ್ತೆ, ಹಿಂದಿ, ಇಂಗ್ಲೀಷ್, ಕನ್ನಡ. ಬಟ್ ನಾವು ನೋಡ್ರಿ ಬೆಂಗಳೂರು ಬಿಟ್ಟು ಹುಡ್ಕ 10 ನಿಮಿಷ ಸ್ಟಾಪ್ ಕೊಟ್ರೆ ನಮಗೆ. ಹಾಂ, 10 ನಿಮಿಷ ಆದ್ಮೇಲೆ ನಮ್ಮ ಸ್ಟಾಪ್ ಐತಿ ಯಶವಂತಪುರ. ಬಟ್ ಸ್ಪೀಡ್ ನೋಡ್ರಿ, ಬೆಂಗಳೂರಿಂದ ಯಶವಂತಪುರ ನೋಡಿ 70 ಟ್ರೈನ್. ಇಷ್ಟು ಎಕ್ಸಲ್ರೇಷನ್ ಒಂದೇ ಭಾರತಕ್ಕೆ ಅಷ್ಟೇ ಇದನ್ನು ಕೊಟ್ರೆ ಅನ್ಕೋತ ನಾನು. ಇಲ್ಲಾಂದ್ರೆ ಕ್ರಾಲ್ ಮಾಡ್ತಿದ್ವಿ ಸ್ವಲ್ಪ. ಲಿಟ್ರಲಿ ಒಂದೇ ಭಾರತನ ತರಬೇರೆ ಯಶವಂತಪುರದವ್ರು. ಯಶವಂತಪುರ ಪ್ರತಿ ಯಾವುದೋ ಟ್ರೈನ್ ಇದ್ದರೂ ಕ್ರಾಲ್ ಮಾಡ್ಕೊಂಡ್ರೆ ಕರ್ಗೋತೈತಿ, ಇಲ್ಲ ತರಬೇರೆ ಕರ್ಗೋತೈತೆ. ರಾಜಧಾನಿನೂ ತರಬೇಕು ಕರ್ಕೊಂಡಿತ್ತೆ. ಈ ನೋಡ್ರಿ ಒಂದೇ ಭಾರತ ತರಪ್ತೆ. ನಂದು ರಾಜಧಾನಿದು ವಿಡಿಯೋ ನೋಡ್ರಿ ಗೊತ್ತಿರ್ಬೋದು ನಿಮ್ಗೆ. ಮೂರು ನಂಬರ್ ಪ್ಲಾಟ್ಫಾರ್ಮಿಗೆ ಬರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಬೆಂಗಳೂರು ಸಿಟಿ ಜಂಕ್ಷನ್ ಬಿಟ್ಟ ಮೇಲೆ ಫಸ್ಟ್ ಸ್ಟಾಪ್ ಇರುತ್ತೆ ಯಶವಂತಪುರಕ್ಕೆ ಸ್ಟಾಪ್ ಕೊಟ್ಟರೆ 2 ನಿಮಿಷ ನಾವು ಹೊರಗೆ ಇಳಿದು ಹೋಗಕ್ಕೆ ಹೋಗಲ್ಲ. ಬೇರೆ ಟ್ರೈನ್ ಇದೆ, ಯಾಕಂತಂದ್ರೆ ಆಟೋಮೆಟಿಕ್ ಡೋರ್ ರಿಕ್ಸ್ ತೊಗೊಳಕ್ಕೆ ಇಷ್ಟ ಇಲ್ಲ. ಬರ್ರಿ ಮುಚ್ಚೋ 2 ನಿಮಿಷ ಆಗ್ತಿದೆ ಹೇಳಿ, ಇನ್ನೂ ಮುಚ್ಚೋ ಆಗ್ತಿದೆ. ಏನರ ಟೈಮರ್ ಇಟ್ಟಿರ್ಬೇಕು ರೀ. ಇಷ್ಟು ಟೈಮರ್ ಆದ್ಮೇಲೆ ಕ್ಲೋಸ್ ಆಗ್ಬಿಡೋಕೆ. ಹಾಂ, ಕ್ಲೋಸ್ಡ್. ಯಶವಂತಪುರಿಂದಂತೂ ಡಿಪಾರ್ಟ್ ಆದಿವಿ ರೀ. ಇನ್ನು ನೆಕ್ಸ್ಟ್ ಸ್ಟಾಪ್ ಯಾವ್ದು ಗೊತ್ತಾರೆ ನಮ್ದು? ತುಮಕೂರು ಕೊಟ್ಟರೆ ಸ್ಟಾಪ್ ವಿ ಸೋಮಣ್ಣವ್ರ ಎಮ್ಮಸರ ಆದಗುಡ್ಕ ಅದನ್ನು ತುಮಕೂರು ಫಸ್ಟ್ ಸ್ಟಾಪ್ ಕೊಡಿಸಿರ. ಇದಕ್ಕೆ ಒಂದೇ ಬರತ್ತದ. ನಿಮ್ಗೆ ಇನ್ನೊಂದು ಗೊತ್ತು ರೀ, ತುಮಕೂರಿಗೆ ನಾವು ಎಷ್ಟು ಟೈಮ್ ತೊಗೊತ ಹೋಗಕ್ಕೆ? ನಾರ್ಮಲಾಗಿ ಟ್ರೈನ್ಗಳು 1 ತಾಸು ಮಟ್ಟ ತೊಗೋತಾವೆ. 1 ತಾಸು 10 ನಿಮಿಷ, 40ರಿಂದ 1 ತಾಸು. ಬಟ್ ಈ ಟ್ರೈನ್ ತೊಗೊಳತ್ತ 35 ನಿಮಿಷ. ಇದಕ್ಕಿಂತ ಕೆಳಗಿನ ರೇಟ್ ಇದೆ ಫಸ್ಟ್ ಬರೋದು. ಡ್ಯೂರೇಷನ್ ಒಳಗೆ ಕಮ್ಮಿ ಅಂದ್ರೆ 35 ನಿಮಿಷ. ಯಶವಂತಪುರದಿಂದ ತುಮಕೂರಿಗೆ 35 ನಿಮಿಷ ತೊಗೊಳೋದು ಇದೊಂದು. ಇದ್ರ ತೆಳಗೆ ಬರುತ್ತೆ 39 ನಿಮಿಷ ತೊಗೊಳತ್ತೆ. ಓವರ್ ನೈಟ್ ಕಿಂಗೆ ಬೆಳಗಾವಿ ಸೂಪರ್ ಫಾಸ್ಟ್. ಬಟ್ ಡಿಪಾರ್ಟ್ ಆದ್ವಿ ನೋಡೋಣಂತ. ಆನ್ ಟೈಮ್ ಹೋಗ್ತೇವಿಲ್ಲ. 35 ನಿಮಿಷದೊಳಗೆ 60+ ಕಿಲೋಮೀಟ್ರ್ ಏನೋ ಐತಿ. ತುಮಕೂರು ಎಷ್ಟೈತಿ ನೋಡೇ ಬಿಡೋಣ. ಎಕ್ಸಾಕ್ಟ್ ಧಾರವಾಡದಿಂದ ಬರುತ್ತೆ. ಹಾಂ, 64 ಕಿಲೋಮೀಟ್ರ್ ಐತೆ ಎಕ್ಸಾಕ್ಟ್ ಯಶವಂತಪುರದಿಂದ. ರಾಜಧಾನಿ ಎಲ್ಲೈತಿ? ರಾಜಧಾನಿ ಕ್ರಾಸಿಂಗ್ ಯಶವಂತಪುರಕ್ಕೆ ಜಂಕ್ಷನ್ ಅಂತಾರೆ. ಯಾಕಪ್ಪ ಅಂತಂತಂದ್ರೆ ಒಂದು ಲೈನ KSR ಬೆಂಗಳೂರು ಸಿಟಿ ಜಂಕ್ಷನಿಂದ ನಾವು ಬಂದೀವಿ, ಒಂದು ಲೈನ ತುಮಕೂರು ಸೈಡ್ ಹೊಂಟೇವೆ. ರಾಜಧಾನಿ ಏನು ಬರತ್ತಲ್ರಿ ಯಲಹಂಕ ಲೈನ್, ಅದ್ರ ಸಂಬಂಧ ಇದಕ್ಕೆ ಜಂಕ್ಷನ್ ಪಾಯಿಂಟ್ ಐತಿ. ಬಟ್ ರಾಜಧಾನಿನೂ ಔಟ್ರದಾಗ ತರಬೇರಿನ ನೋಡ್ಬೇಕು, ಅದು ಮೇನ್. ಇಲ್ಲೇ ಎಲ್ಲ ಮಾರ್ನಿಂಗ್ ಟೀ ಸರ್ವಿಸಸ್ ಎಲ್ಲ ಸ್ಟಾರ್ಟ್ ಆಗತೈತಿ. ಫ್ರೀಝರ್, ಡೀಪ್ ಫ್ರೀಝರ್ ಎಲ್ಲ ಹೀಟ್ರು ಇರುತ್ತೆ. ಇದರಿಂದನೇ ನೀವು ಹೊರಗಿಂದ ಬಂದಿದ್ದಂಥ ಫುಡ್ ರೆಡಿ ಆಗುತ್ತೆ. ಇದ್ರೊಳಗೆ ಪ್ಯಾಂಟ್ರಿ ಕಾರ್ ಇರೋಂಗಿಲ್ಲ. ಹೊರಗಿಂದ ಫುಡ್ ಇದನ್ನು ತೊಗೊಂಬಂದು ಇಲ್ಲೇ ಹೀಟ ಕೋಲ್ಡ್ ಇರೋಂಥ ಫುಡ್ನ ಯಾವುದು ಫುಡ್ ಕೋಲ್ಡ್ ಇರೋಲ್ಲ. ಇವು ವಾಟರ್ ಬಾಟ್ಲೆಲ್ಲ ಕೋಲ್ಡ್ ಮಾಡೋದು, ಕೂಲರ ಫ್ರೀಝರ್ ಇಟ್ಟಿರ್ತಾರೆ. ಮತ್ತು ನಿಮ್ಗೆ ಏನಾರ ಇದು ಚಹಾ ಕೊಡ್ತಾರಲ್ಲ ಅದಕ್ಕೆ ಹೀಟರ್ನೂ ಇರುತ್ತೆ ಇದ್ರೊಳಗೆ. ಬರ್ರಿ, ನಮ್ಮ ರಾಜಧಾನಿ ವಿಶಾಖಪಟ್ಟಣಂ ಆ್ಯಪ್ 7 ಜೊತೆ ಕ್ರಾಲ್ ಮಾಡೋದು ನೋಡ್ರಿ. ವಾಹ್, ಹೊರಗಿಂದ ಭಾಳ ಹೊಲ್ಸಾಗೈತೆ ರೀ ಗಾಡಿ. ಮೇಂಟೆನೆನ್ಸ್ ಅವಶ್ಯಕತೆ ಐತಿ ಇದಕ್ಕೆ. ನಿಲ್ದಾಣದಿಂದ ಹತ್ತುವ ಎಲ್ಲ ಪ್ರಯಾಣಿಕರನ್ನು ಸ್ವಾಗತಿಸುತ್ತಿದೆ. ಇದರೊಳಗೆ 2 ಸಲ ಜರ್ನಿ ಮಾಡೀನಿ. ಒಂದು ಸಲ 3 lakh+ ವ್ಯೂಸ್ ಐತಿ, ಇನ್ನೊಂದು ಸಲ 30K+ ಏನೋ ಐತಿ. ಬರೀ ಸಿಕಂದ್ರಾಬಾದ್ ಮಠ ಮಾಡಿದ್ದೆ ಅಷ್ಟೇ, ಇನ್ನೊಂದು ಸಲ ಮಾಡಿದ್ದೆ. भारतीय रेल यशवंतपुर स्टेशन से आने वाले सभी यात्रियों का स्वागत. ರಾಜಧಾನಿ ದೂರ ಅಂತ ಒಂದು ಪ್ರೀಮಿಯಂ ಟ್ರೈನ್ ಒಳಗೆ ಜರ್ನಿ ಮಾಡ್ರೆ ಬರೀ ಇದ ಕೋಚ್ ಒಳಗೆ ಮಾಡ್ಬೇಕು ನೋಡ್ರಿ. H1 ಬರ್ರಿ ಯಶವಂತಪುರ ಡಿಪಾರ್ಟ್ ಆದ ಕೊಡು. ವಾ, ಯಾವ್ದ್ರಿ ಇದು? ಏನು ಕ್ರಾಸಿಂಗ್?
ವಾ ಫ್ಲ್ಯಾಟ್ ಆಗಿಬಿಟ್ಟೆ ಆ ಕ್ರಾಸಿಂಗ್ ನೋಡಿ. ಯಾವ್ದು ನೋಡಂಬರೋದು ಕ್ರಾಸಿಂಗ್ ಆಗಿದ್ದೆ. ಯಶವಂತಪುರ ಜಂಕ್ಷನ್ಗಂತೂ ಹೋಗಬೇಕಾದ. ಕಣ್ಣೂರು ಬೆಂಗಳೂರು ರೀ. ವಾ ಏನು ಹೋತ್ರಿ ಅದು ಡೀಸೆಲ್ ಮೇಲೆ. ಡೀಸೆಲ್ ಇದ್ದಿದ್ದು ನೋಡಿ ಅನ್ಕೋಬೇಕಿತ್ತು ನಾನು. ಕಣ್ಣೂರು ಅದು ಕಣ್ಣೂರು KSR ಬೆಂಗಳೂರು ಸಿಟಿ ಜಂಕ್ಷನ್. ನಾನು ಸ್ಪೀಡ್ ತೋರಿಸೋದಿಲ್ಲ, ಸಾರಿ, ಇನ್ನು ಔಟ್ರದಾಗಿ ಬಂದಿಲ್ಲ ನಾವು. ಒನ್ ಟನ್ ನೋಡೋದೈತಿ ಇದು. ಇದನ್ನು ಆ್ಯಪ್ ಇಲ್ಲ ಅಂದ್ರೆ ನೀವು ಒಂದೇ ಭಾರತ್ ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ ನಿಮ್ಗೆ ಮುಂದೆ ಕಂಡು ಬಿಡುತ್ತೆ ಸ್ಪೀಡ್ ಎಷ್ಟಿದೆ ಅಂತೇಳಿ. ಅಲ್ಲಿ ಬರ್ತಿರುತ್ತೆ ಮೇಲೆ. ಮತ್ತು ಇಲ್ಲಿ ನೀವು ಸೈಡ್ ನೋಡ್ಕೋಬೋದು. ಇಲ್ಲಿ ಬರತ್ತೈತೆ 109 km/h. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಒಳಗೆ ನಿಮ್ಗೆ ನೆಕ್ಸ್ಟ್ ಸ್ಟೇಷನ್ ಯಾವುದು ಮತ್ತು ಏನೇನಾರ ಡೀಟೇಲ್ಸ್ ಇರುತ್ತಲ್ಲ ಒಂದೇ ಬರುತ್ತೆ, ಅದು ಬರುತ್ತೆ. ಈಗ ನೋಡ್ರಿ ನಾನು ಅನ್ಕೊಂಡಂಗೆ ಆಯ್ತು ಯಶವಂತಪುರದಿಂದ ಬಿಟ್ಟ ಮೇಲೆ ಕೊಡ್ಬೇಕಂತ ಹೇಳಿ ಪ್ರಿಪೇರ್ ಆಗ್ಯಾರ ಅನ್ಸುತ್ತೆ. ಹಾಫ್ ಲೀಟ್ರ್ ಅಷ್ಟಾಗಿ ಕೊಟ್ರೆ ಅಂತೇಳಿ ಕೇಳೋದು ಬಿಡಬೇಡ್ರಿ. ಇನ್ನು ಹಾಫ್ ಲೀಟ್ರ್ ನೀವು ಕೇಳಿ ಇಸ್ಕೋಬೋದು ಆಮೇಲೆ. ಮತ್ತು ಟ್ರೇರ್ ಬಗ್ಗೆ ಮಾತಾಡೋಣಂತ. ಒಂದು ಟ್ರೇ ಟೇಬಲ್ ಐತಿ. ಯಾಕಂತಂದ್ರೆ ಪ್ರೀಮಿಯಮ್ ಟ್ರೈನ್ ಐತಂದ್ರೆ ಪ್ರೀಮಿಯಮ್ ಸರ್ವಿಸಸ್ ಊಟ ಮಾಡೋಕ್ಕಿರುತ್ತೆ. ಅದ್ರ ಸಂಬಂಧ ನಿಮ್ಗೆ ಒಂದು ಊಟ ಮಾಡೋಕ್ಕೆ ಟೇಬಲ್ ಇರುತ್ತೆ. ಫುಡ್ ರೆಸ್ಟ್ ಐತಿ. ಮತ್ತು ತೆಳಗೆ ನೋಡ್ರಿ ಬಾಟಲ್ ಹೋಲ್ಡರ್ ಐತಿ. ಚಾರ್ಜರ್ದು ಎಲ್ಲ ಐತಪ್ಪ ಅಂತ ಹುಡ್ಕತ್ತಾರೆ ಅಂದ್ರೆ ಇಲ್ಲಿ ತೆಳಗೈತಿ. ಒಂದು USB ಪೋರ್ಟ್ ಕೊಟ್ರೆ. ಮತ್ತು ಇಲ್ಲಿ ನೋಡ್ರಿ ನಾರ್ಮಲ್ ಇದೈತಿ ಅಡಾಪ್ಟರ್ ಹಾಕಿ. ಹಾಂ ಇಂಗ್ಲೀಷ್ ಕನ್ನಡ ಪ್ರಜಾವಾಣಿ ಕೊಟ್ರೆ. ಓಹ್ ಯಾರೋ ಬಂದು ನಿಂತಾರಲ್ಲ ಇಲ್ಲಿ ಮೊದಲ. ನಮ್ಮ ಹುಬ್ಬಳ್ಳಿ ಕಿಂಗ್ 777 ಹುಬ್ಬಳ್ಳಿ ಸೂಪರ್ ಫಾಸ್ಟ್ 07339 ಇದೆ. ವೇಟಿಂಗ್ ಹೆಂಗಿಂತ ನೋಡ್ರಿ ಕ್ಲಿಯರೆನ್ಸಿಗೆ. ಬರೀ ವೀಕೆಂಡ್ಸ್ ಒಳಗೆ ಪ್ಯಾಕ್ ಕೊಡುತ್ತೆ ಅದು. ಇದಕ್ಕೆ ಡೈಲಿ ಎರಡು ಕೋಚ್ ಅವ್ರು ಹಚ್ಚೇ ಬಿಟ್ಟಿರ್ತಾರೆ. ನಾನು ನೋಡೇ ಬಿಟ್ಟೆ. ಆಲ್ಮೋಸ್ಟ್ ಡೈಲಿ ಏನರ ಇದು ಪಾರ್ಸಲ್ ಗತಿ ಯೂಸ್ ಮಾಡ್ತಾರೆ ಅದನ್ನು. ನೀವು ಒಂದು ಸತ 4 ಕೋಚ್ ಮುಂದೆ ಹಚ್ಚಿ ಕಳಿಸಿದ್ದಾರೆ. ನಾನು ಸ್ವರ್ಣ ಜಯಂತಿ ವಿಡಿಯೋ ನೋಡಿರ್ಬೋದು ನೀವು. ಸ್ಪೀಡ್ ಅಂತೂ ಟಾಪ್ ಮ್ಯಾಚ್ ಹಿಡ್ಕೊಂಡ್ಬಿಡ್ರಿ. ಆರಾಮ್ 35 ನಿಮಿಷದಾಗ ಕವರ್ ಮಾಡ್ತಾವೆ ಅಂತ ಅನ್ಸುತ್ತೆ ನನಗೆ. ನೀವೇನಾರ ಊಟ ಆ್ಯಡ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ವಾಟರ್ ಬಾಟಲ್ ಸಿಗುತ್ತೆ. ಕ್ಯಾಚ್ ಅಂದ್ರ ಮಟ್ಟ ಹೋತ್ ನೋಡ್ರಿ. ಅದು ಒಂದು ಫಾಸ್ಟಾಗಿ ಮಾಡಿಬಿಟ್ರೆ ಅನ್ಸುತ್ತೆ ಇದನ್ನು. ತುಮಕೂರು ಗುಬ್ಬಿ ಆಮೇಲೆ ಇಲ್ಲೆಲ್ಲೋ ನಿಟ್ರು ಅಂತೆಲ್ಲ ಏನೋ ಆಗುತ್ತದೆ. ಹಾಂ ನಿಟ್ರದಾಗ ಏನೋ ಆಗುತ್ತದೆ ಓಟೆಕ್. ಹೌದು ತುಮಕೂರು ಆದ್ಮೇಲೆ ಆಗುತ್ತೆ. ಇದೇನಿದು ಮ್ಯಾಗ್ಝಿನ್ ತೊಂದಿರ್ತಾರಲ್ಲ ಇದ್ರ ಹೋಲ್ಡ್ರ್ ಇಲ್ಲ ಐತಿ. ಮ್ಯಾಗ್ಝಿನ್ ಮತ್ತು ಪೇಪರ್ ಹೋಲ್ಡ್ರ್ ಇನ್ನೂ ಅಂತ ಅನ್ಬೋದು. ರೀಡಿಂಗ್ ಲೈಟ್ಸ್ ಎಲ್ಲ ನಿಮಗೆ ಮೇಲೆ ಇರ್ತಾವೆ. ಲಗೇಜ್ ಸ್ಪೇಸ್ ಅಂತ ಮೇಲೆ ಐತಿ. ಇಲ್ಲಿ ನೋಡ್ರಿ CD ಇಂಡಿಕೇಟರ್. ಮತ್ತು ಇದ್ರೊಳಗೆ ನಂಗೆ ಇನ್ನೊಂದು ಅಬ್ಸರ್ವ್ ಮಾಡೀನಿ. ಇದು ನಮ್ಮದು ಸ್ಟಾರ್ಟಿಂಗ್ ಏನು ಬಂತಲ್ಲ ಅವಾಗ ಬಂದಿದ್ದು ಒಂದೇ ಭಾರತ್. ಈಗೇನು ರೀಸೆಂಟಾಗಿ ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳು ಬರತ್ತವಲ್ಲ ಅದ್ರೊಳಗೆ ಬ್ರೈಲ್ ಅಂದ್ರೆ ಕಣ್ಣು ಯಾರ್ದು ಕಾಣಲ್ಲ ಬ್ರೈಲನ್ನು ಇಟ್ಟರೆ. ನೀವು ಎಲ್ಲೋ ಮುಟ್ರು ಬ್ರೈಲ್ ಒಳಗೆ ಅವ್ರಿಗೆ ಗೊತ್ತಾಗ್ಬೇಕಂತ ಹೇಳಿ. ಈ ಅವು ಒಂದಷ್ಟು ಯಾವಾಗ ಒಂದು ಸೀರೀಸ್ ಪುಣೆ ಹುಬ್ಬಳ್ಳಿ ಒಂದೇ ಭಾರತ್ ಏನು ಬಂತಲ್ಲ ಅವಾಗ ಎಷ್ಟು 101 ಚೇಂಜಸ್ಸಿಂದ ಅಂತ ಏನೋ ಒಂದು ಅವ್ರು ಟ್ಯಾಗ್ಲೈನ್ ಕೊಟ್ಟು ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳು ಲಾಂಚ್ ಮಾಡ್ರು. ಒನ್ ಟನ್ ಫ್ಲ್ಯಾಟ್ ನೋಡ್ರಿ ಸ್ಟೇಷನ್ ಸ್ಕಿಪ್. ಟೆನ್ ಟೀದು ಮಸಾಲ ಜಿಂಜರ್ ಇಲೈಚಿ ಜಿಂಜರ್ ಇದು. ಟೀ ಒಳಗೆ ನೋಡ್ರಿ ಇಲ್ಲಿ ಡಿಮ್ ಟೀ ಇದೆ. ಇನ್ಸ್ಟಂಟ್ ಪ್ರಿಮಿಕ್ಸ್. ಒಂದೇ ಭಾರತ್ ಒಳಗಷ್ಟು ನಿಮ್ಗೆ ಪ್ರಿಮಿಕ್ಸ್ ಸಿಗುತ್ತೆ. ಇಲ್ಲಾಂದ್ರೆ ನಿಮಗೆ ಸೇಲ್ ಮಾಡೋಕೆ ಬರ್ತಾರೆ. ರಾಜಧಾನಿ ಒಳಗೆ ನೋಡ್ರಿ ನೀವು ಡಿಪ್ ಟೀ ಸಿಗುತ್ತೆ. ಇಲ್ಲಾಂದ್ರೆ ಅವ್ರು ಮಾಡಿಕೊಡ್ತಾರೆ ಅಂತ ನೋಡ್ರಿ. ಹಾಟ್ ವಾಟ್ರ್ ಯಾಕೋ ಜಾಸ್ತಿ ಹಾಕ್ಯಾರ ಅನ್ಸುತ್ತೋ. ಭಾಳ ಸುಡಾತೈತಿ. ಒಂದೇ ಭಾರತದ ಲೋಗೋ ಐತಿ. RCTC ಸರ್ವಿಸ್ ಪ್ರೊವೈಡರ್ ಅಂಡರ್ ಲೈಸೆನ್ಸ್. ಫಸ್ಟ್ ನಾವು ಇದನ್ನು ಬೆಳಗಾವಿ ಸೂಪರ್ ಫಾಸ್ಟದು ಕ್ರಾಸಿಂಗ್ ನೋಡೋಣಂತ. ಆಮೇಲೆ ಚಾಯ್ ಮಾಡೋದು ತೋರಿಸ್ತಾನೆ ನಿಮಗೆ. ಓವರ್ನೈಟ್ ಕಿಂಗ್ ಬೆಳಗಾವಿ ಸೂಪರ್ ಫಾಸ್ಟ್. ತುಮಕೂರು ಮಠ ಫುಲ್ ಬರುತ್ತೆ. ಇದು ಹಿಂದಿಂದನೇ ಬರ್ತಿರತ್ತೆ ನೋಡ್ರಿ. ಇದು ಗೋಲ್ ಗುಂಬಸ್ ಫುಲ್ ಹೆಂಗೆ ಅಂಟ್ಕೊಂಡು ಹೋಗಿರುತ್ತೆ ಅದು ಗೋಲ್ ಗುಂಬಸ್. ಬಟ್ ಎಲ್ಲ ಆಲ್ಮೋಸ್ಟ್ ಟಾಪ್ ಇದ್ರು ಅದಕ್ಕೆ. ಆ್ಯಕ್ಚುಲಿ ವರ್ಲ್ಡ್ ನೈಟ್ ಕಿಂಗ್ ಅಂತೇಳಿ ನಾ ಇನ್ನು ಗೋಲ್ ಗುಂಬಸ್ ಕರಿಬೇಕಂತ ಮಾಡ್ಬಿಟ್ಟೇನೆ ರೀ. ಯಾಕಂತಂದ್ರೆ ಅಷ್ಟು ಸ್ಟಾಪ್ ಇದ್ಕೊಂಡು ಫುಲ್ ಫ್ಲ್ಯಾಟ್ ಬರ್ತದೆ. ಬರ್ರಿ ರೈಲ್ ಫ್ಯಾನಿಂಗ್ ಮಾಡಿದ್ದಾತೆ. ಈಗ ಇದು ನಿಮ್ಮ ಟೀ ಇದೆ ಪ್ರಿಮಿಕ್ಸ್ ಮಿಕ್ಸ್ ಮಾಡೋಣಂತ.
ಏನಿಲ್ಲ ರೀ, ಇದರೊಳಗೆ ಪೌಡ್ರ್ ಇರುತ್ತೆ, ಅದನ್ನು ನೀರೊಳಗೆ ಹಾಕಿಬಿಟ್ರೆ ಹಾಲು ಚಹಾದ ಮಿಕ್ಸ್ ಆಗಿಬಿಡುತ್ತೆ. ಒಂದು ಹಿಂಗೆ ಅದ್ದಾಡಿಸಿ 1 ನಿಮಿಷ ಸುಮ್ಮನೆ ಕುಂದ್ಬಿಟ್ರೆ ನಿಮ್ಮ ಟೀ ರೆಡಿ ಆಗ್ಬಿಡುತ್ತೆ. ಪ್ರೇಮಿಕ್ಸ್ ಚಲೋನೇ ಇರುತ್ತೆ, ಟ್ರೈ ಮಾಡಿರಿ. ನೀರು ಎಷ್ಟು ಕಮ್ಮಿ ಆಗುತ್ತಲ್ಲ ಅಷ್ಟು ಕಮ್ಮಿ ಹಾಕಕ್ಕೆ ಮಸ್ತ್ ತಿಕ್ಕಾಗುತ್ತೆ. ಗೋಲ್ ಗುಂಬಜ್ ಓಟಕ್ಕೆ ಗೋಲ್ ಗುಂಬಜದ ಕ್ರಾಸಿಂಗ್ ನೋಡಂಬರಿ. पंढरपूर मैसूर गोल गुंबज. ಒಳಗೆ ಒಂದು ಈಟು ಸೌಂಡ್ ಬರೋದು ನೋಡ್ರಿ ಟ್ರ್ಯಾಕಿಂದ. ಅಷ್ಟು ಮಸ್ತ್ ಒಂದೇ ಬರುತ್ತೆ ಡಿಸೈನ್ ಮಾಡ್ಯಾರ ನೋಡ್ರಿ. ಇಲ್ಲ ಟ್ರ್ಯಾಕ್ ಸೌಂಡ್ ಒಂದು ಸ್ವಲ್ಪ ಕೇಳತ್ತಿಲ್ಲ ಅಂತ ಮಸ್ತ್ ಕೇಳ್ತೈತಿ ಇಲ್ಲಿ ಈ ಏರಿಯಾದಾಗ ಟ್ರ್ಯಾಕ್ ಸೌಂಡ್. ಇಲ್ಲ ಹೊಸವು ಹಾಕ್ಬಿಟ್ರೆ ನೋಡ್ರಿ ಇಲ್ಲಿ ಟ್ರ್ಯಾಕ್. ಹಾಂ ಇತ್ತಾಗಿಂದ ಇದೈತಿ, ಅಲ್ಲಿನ ಬ್ಯಾಲೆನ್ಸ್ ಹಾಕಿಲ್ಲ, ಟ್ರ್ಯಾಕ್ ರಿಪ್ಲೇಸ್ಮೆಂಟ್. ಗೋಲ್ ಗುಂಬಜಿಂದ ರಾತ್ರಿ ಟ್ರೈನ್ಗಳೆಲ್ಲ ಕ್ರಾಸ್ ಆದವು ರೀ. ಇನ್ನೇನು ಕ್ರಾಸ್ ಆಗಿದ್ರು ಮಾರ್ನಿಂಗ್ ಟ್ರೈನ್ಗಳು ಕ್ರಾಸ್ ಆಗ್ತಾವೆ. ಎಲ್ಲಿಂದ ಸ್ಟಾರ್ಟಪ್ಪ ಅಂದ್ರೆ ನಂಗೆ ಅನ್ಸೋ ಮಟ್ಟಿಗೆ ಮೇ ಬಿ ಶತಾಬ್ದಿ. ಯಾವ ಶತಾಬ್ದಿ? ಜನಶತಾಬ್ದಿ. ಯಾವ ಜನಶತಾಬ್ದಿ ಹೇಳ್ರಿ? ಶಿವಮೊಗ್ಗ ಟೌನ ಕೇಸರ ಬೆಂಗಳೂರು ಜನಶತಾಬ್ದಿ. ಮೇ ಬಿ ನಮಗೆ ಅದು ಅರಸೀಕೆರೆ ಅಂತೇಳ್ದು ಕ್ರಾಸ್ ಆಗ್ಬೋದು. ಇದು ಚಾಲುಕ್ಯ ಎಕ್ಸ್ಪ್ರೆಸ್ಸದ್ದು ಓವರ್ಟೇಕ್ ಇಲ್ಲಿ ತುಮಕೂರು ನಡಕ್ಕಾಗತ್ತೆ ರೀ, ಚಿಕ್ಕಬಾನುವಾರ ತುಮಕೂರು. ಬಟ್ ಏನು ಮಾಡಿಬಿಡ್ತಾರೆ ಅಂದ್ರೆ ಚಾಲುಕ್ಯ ಎಕ್ಸ್ಪ್ರೆಸ್ನ ಚಿಕ್ಕಬಾನುವಾರ ಒಳಗೆ ಕರ್ಕೋದ ಲೇಟ್ ಮಾಡಿಬಿಡ್ತಾರೆ ನೋಡ್ರಿ. ನಾವು ಪಾಸ್ ಆದ್ಮೇಲೆ ಕರ್ಕೊಂಡ್ರೆ 5:47 ಸುಳ್ಳು ತೋರಿಸೋದಿರ್ತದೆ. ಅದು ಔಟ್ರದಾಗೆ ಇರುತ್ತೆ. ಯಶವಂತಪುರ ಈ ಕ್ಯಾಬನದಿಂದ ಬೈಪಾಸ್ ಲೈನ್ ಇರುತ್ತಲ್ಲ ಅದು ಸೈಡ್ದಾಗ ಅಲ್ಲೇ ಇರ್ತದೆ. ಆಮೇಲೆ ತೊಗೋತಾರೆ ಅದ್ನೊಳಗೆ. ಅದ್ರದ್ದು ವಿಡಿಯೋ ಮಾಡೀನಿ ನಾನು, ಎಲ್ಲಿ ಡಿಲೀಟ್ ಮಾಡೇನಿ ಅನ್ಸುತ್ತೆ ಮೇ ಬಿ. ನಾನು ಅದು ವಿಡಿಯೋ ಮಾಡೇನಿ ರೀ. ಅದು ನೀವು ನೋಡಿರ್ಬೋದು SK ಕನ್ನಡ ಜರ್ನಿ ಸೋನೋವ್ಯಾರ್ದ ಅವ್ರದ್ದು ನೈಟ್ RF ಮಾಡಿದ್ದೆ ಕಡೂರು ಒಳಗೆ. ಅದೇ ವಿಡಿಯೋ ಒಳಗೆ ನಾನು ಆ್ಯಡ್ ಮಾಡೀನಿ. ಚಿಕ್ಕಮಂಗ್ಳೂರಿಂದ ಕಡೂರು ಬಂದು, ಕಡೂರಿಂದ ಯಶವಂತಪುರ ಹೋಗಿ, ಯಶವಂತಪುರದಿಂದ ಚಿಕ್ಕಬಾನುವಾರ ಬಂದು, ಚಿಕ್ಕಬಾನುವಾರದಿಂದ ವಾಪಸ್ ಎಲ್ಲಿ ಹೋಗ್ತೇವೆ ರೀ? ಧಾರವಾಡಕ್ಕೆ ಹೋಯ್ತು. ವಾವ್, ಇನ್ನು ಕ್ಲೌಡ್ಸ್ ಟ್ರಾವೆಲ್ ಮಾಡೋದ ನೋಡ್ರಿ. 35 ನಿಮಿಷದಾಗಂತೂ ಬರಲಿಲ್ಲ ರೀ. 42 ನಿಮಿಷ ತೊಗೊಳತ್ತೆ ಅಂತ, 42 ನಿಮಿಷ ತೊಗೊಂತ ಬರೋಕೆ. ಯಾಕಂದ್ರೆ 6 ಗಂಟೆಗೆ ನಾವು ಡಿಪಾರ್ಟ್ ಆಗಿದ್ವಿ ಯಶವಂತಪುರದಿಂದ. ಆ ಲೆಕ್ಕಕ್ಕೆ ನೋಡಿದ್ವಿ ನಾವು. 110 ಫ್ಲ್ಯಾಟ್ ಬಂತು, ಬಟ್ ನಡಕ್ಕೆ ಹಿರಿಯಳ್ಳಿ ಅಂತೇಳಿ ಸ್ಲೋ ಬಂತು ಅಷ್ಟೆ. ಎಂಟ್ರದೀವಿ ನಾವು ಈಗ ತುಮಕೂರಿಗೆ. ಫಸ್ಟ್ ಆಫಿಷಿಯಲ್ ಸ್ಟಾಪ್ ಇದೆ ಬೆಂಗಳೂರು ಬಿಟ್ಟ ಮೇಲೆ. ಯಶವಂತಪುರ ಸಿಂಧನೂರು ಯಶವಂತಪುರ. ಎಂಟೂವರೆಗೆ ಅರೈವಲ್ ಕೊಟ್ಟರು ಇದನ್ನ ಯಶವಂತಪುರಕ್ಕೆ. ಭಾಳ ಹೊಲಸು ಐತ್ರಿ ಇದು ಗಾಡಿ ಒಳಗಿಂದ. ಬಟ್ ಬಿಜಾಪುರಕ್ಕೆ ಬರೋತ್ನಾಗ ಸ್ವಲ್ಪ ಕ್ಲೀನಾಗಿ ಬರುತ್ತೆ. ನಂಗೆ ಮೇನ್ ಡೌಟ್ ಇರೋದಂದ್ರೆ ತುಮಕೂರಿಂದ ಬೋರ್ಡಿಂಗ್ ಆಯಿತು ಎಲ್ಲೋ ನೋಡ್ಬೇಕಂತ ಹೇಳಿ. ಆಯ್ತು ನೋಡ್ರಿ, 3-4 ಜನ ಅದಾರ ಬೋರ್ಡಿಂಗ್ ಈಗ ಅಷ್ಟೇ. ಹಾಂ, C5 ನೀವೇನೋ ತುಮಕೂರಿಂದ ದಾವಣಗೆರೆ ಇಲ್ಲ ಅಂದ್ರೆ ಎಲ್ಲಿಗೆ ಅಂದ್ರೆ ಧಾರವಾಡ ಹುಬ್ಳಿಗೆ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಇದು ಸ್ಟಾಪ್ ಸಿಗುತ್ತೆ ನಿಮ್ಗೆ. ಬೆಳಿಗ್ಗೆ ಎಷ್ಟಕ್ಕಿದೆ 6:30 ಬಿಡ್ರಿ,
9:15 ಎಷ್ಟು 6:30 9 2.5 ತಾಸು ಮುಟ್ಬಿಡ್ತೀರಿ ನೀವು. ದಾವಣಗೆರೆಗೆ ಹೋಗೋರು ಇದ್ರೆ ಬರೀ ಫಾಸ್ಟೆಸ್ಟ್ ಇದೆ. ಆ್ಯಕ್ಚುಲಿ ಮಾತಾಡ್ತೀನಿ, ದಾವಣಗೆರೆ ಹುಬ್ಳಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡತ್ತರ. ಅದನ್ನು ತುಮಕೂರಿಂದ ಒಂದೇ ಬರ ಪ್ರಿಫರ್ ಮಾಡ್ರಿ, ಭಾಳ ಫಾಸ್ಟ್. ಇಲ್ಲಿ ನೋಡ್ರಿ, ಈಗ ನಾವು ಪಿಕಪ್ ನೋಡೋಣ ಅಂತ ಒಂದೇ ಬರತ್ತಿದ್ದು ಹೆಂಗೈತೆ ಅಂತೇಳಿ. ಈಗ ಜಸ್ಟ್ ಡಿಪಾರ್ಟ್ ಆಗಿವೆ. ಭಾರತೀಯ ರೈಲ್ವೆ ತುಮಕೂರು ನಿಲ್ದಾಣದಿಂದ ಹತ್ತುವ ಎಲ್ಲ ಪ್ರಯಾಣಿಕರನ್ನು ಸ್ವಾಗತಿಸುತ್ತಿದೆ. ಒಂದು ನಿಮಿಷ 25 ಸೆಕೆಂಡ್ ತೊಗೊಂಡು ನೋಡ್ರಿ. ಇದು 110 ಇನ್ನೂ ತೊಗೊಂಡಿಲ್ಲ. 110 ಆಲ್ಮೋಸ್ಟ್ ಹಿಡ್ಕೊಂಡಂಗೆ ಇದು. 1 ನಿಮಿಷ 25 ಸೆಕೆಂಡ್. ತುಮಕೂರು ಹೊಸ ಲೈನ್ ಇಲ್ಲೈತೆ ನೋಡ್ರಿ. ತುಮಕೂರು ದಾವಣಗೆರೆ ನ್ಯೂ ಲೈನ್. ಡಿಪಾರ್ಟ್ ಆಗಿ ಕೊಡೋಕೆ ಬ್ರಿಡ್ಜ್ ಐತೆ ನೋಡ್ರಿ. ಇದು ಕೆನಾಲ್ ಮೇಲೆ ಒಂದೇ ಭಾರತೊಳಗೆ ಟ್ರಾವೆಲ್ ಮಾಡತ್ತಾರೆ ಅಂದ್ರೆ ನಿಮಗೆ ಚೈನ್ ಸಿಸ್ಟಮ್ ಎಲ್ಲ ಇರೋಂಗಿಲ್ಲ. ನಿಮಗೆಲ್ಲ ಇದು ಕೋಚಿಗೂ ಎಂಡಿಗೂ ಒಂದೊಂದು ಎಮರ್ಜೆನ್ಸಿ ಟಾಕ್ ಬ್ಯಾಕ್ ಯೂನಿಟ್ ಇರ್ತವೆ. ಒಳಗೂ 2 ಇರ್ತಾವೆ ಎಮರ್ಜೆನ್ಸಿ ವಿಂಡೋ ಬಾಜು. ನೀವು ಇದಕ್ಕೆ ಪುಷ್ ಮಾಡಿ ಅದು ಏನು ಗ್ರೀನ್ ಸಿಗ್ನಲ್ ಬರುತ್ತಲ್ಲ, ಅವಾಗ ಲೋಕೋ ಪೈಲಟ್ ಗಾರ್ಡ್ ಜೊತೆ ಮಾತಾಡ್ಬೋದು. ಇಲ್ಲ ಆಪ್ರೇಟಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಪಾಸ್ ಮಾಡೇ ನೋಡ್ಕೊರಿ. ಮತ್ತು ಇಲ್ಲೆಲ್ಲ ಡೋರದ್ದು ಇನ್ಸ್ಟ್ರಕ್ಷನ್ಸ್ ಕೊಟ್ರೆ. CC ಕ್ಯಾಮ್ರಾ ಐತಿ. ಯಾಕಂತಂದ್ರೆ ಪ್ರೀಮಿಯಮ್ ಕ್ಯಾಟಗರಿ ಟ್ರೈನ ಈಗ ಇಂಡಿಯಾ ಒಳಗೆ ಇರುವಂಥ ನಂಬರ್ 1 ಇದೆ. ಯಾಕಂದ್ರೆ ರಾಜಧಾನಿನೂ ಓಟೆ ಕುಡಿದಿದ್ರಿ ಇದು. ಒಂದೇ ಭಾರತ್ ಟ್ರೈನ್ಗಳು ಬಂದುಬಿಟ್ಟೆ ಸೆಮಿ ಬುಲೆಟ್ ಟ್ರೈನ್ಗಳು ಮ್ಯಾಕ್ಸಿಮಮ್ 200 km/h ಸ್ಪೀಡ್ ಓಡುವಂಥ ಕೆಪಾಸಿಟಿ ಐತ್ರಿ. ಬಟ್ ನಮ್ಮ ದೇಶದಾಗ 160 km/h ಓಡ್ತೈತೆ. ಯಾವತ್ತಪ್ಪ ಅಂತಂತಂದ್ರೆ ಖಜುರಾಹೋ ಒಂದೇ ಭಾರತ ಅಂತ, ಭೋಪಾಲ್ ಒಂದೇ ಭಾರತ. ಬಟ್ ಎರಡನ್ನೂ ಸ್ಟಾಪ್ ಮಾಡಿಬಿಟ್ರಿ. ಯಾಕಂದ್ರೆ ಏನೋ ಒಂದು ಕನ್ಸರ್ನ್ಸಿಂದ, ಟ್ರ್ಯಾಕ್ ಕನ್ಸರ್ನ್ಸಿಂದ 130ಗೆ ಲಿಮಿಟ್ ಮಾಡಿಬಿಟ್ರೆ. ಯಾವ 160 ಓಡಾತಿಲ್ಲ ಇರ್ತಾರೆ. ಗತಿಮಾನದ ಬಗ್ಗೆ ಕೇಳತ್ತೀರಿ. ಬಟ್ ಗತಿಮಾನು 130 ಓಡಾತಿಲ್ಲ. ಸಾರಿ, ಗತಿಮಾನು 160 ಓಡಾತಿಲ್ಲ, ಬರೀ 130 ಓಡೋದು. ಅದಕ್ಕೆ 160 ಯಾವಾಗ ಓಡುತ್ತೆ ಅಂತೇಳಿ ನಾನು ವೇಟ್ ಮಾಡೋದು. ಗುಬ್ಬಿ ಒಳಗೆ ನೋಡ್ರಿ, ನಾವೀಗ ಹೊಸಪೇಟೆ ಪ್ಯಾಸೆಂಜರ್ನ ಓವರ್ಟೇಕು ಮಾಡಾಕತ್ತೀವಿ. 1 2 3 ಬರ್ತೇನೆ. ಆಯ್ತು ನೋಡ್ರಿ, ಸಕ್ಸಸ್ಫುಲ್ ಓವರ್ಟೇಕ. ಇನ್ನು ಸೆಕೆಂಡ್ ಓವರ್ಟೇಕು ಬಾಕಿ ಐತಿ. ಯಾವುದಂದ್ರೆ ತಿರುವನಂತಪುರಂ ಹೊರತ ಹುಬ್ಬಳ್ಳಿ ವೀಕ್ಲಿ ಸೂಪರ್ ಫಾಸ್ಟ್ ಮುಂದೆ ರನ್ ಆಗತ್ತೆ ನೋಡಂಬರಿ. ಬರ್ರಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂತ. ಇಲ್ಲಿ ಚಟ್ನಿ ಐತಿ, ಇಲ್ಲಿ ಸಾಂಬಾರು ಐತಿ. ಚಟ್ನಿ ಸಾಂಬಾರು ಸಪ್ರೇಟ್ ಐತಿ. ಒಂದು ಚಮಚ ಸ್ಪೂನ್ ಮಕ್ಕೊಂಡಿದ್ದೆ ಸ್ವಲ್ಪ. ಈಗ ಒಂದೇ ಬರೋದು ಎಂಟ್ರಿ ಹಾಕೋದಕ್ಕೆ ಪೊಂಗಲ್ ಕೊಡ್ತಾರಲ್ರಿ ಪಣಂಗ. RCTC ಇವ್ರದ್ದು ಏನು ಮೆನು ಇರುತ್ತಲ್ಲ, ಒಂದೇ ಬರುತ್ತದೆ. ಅದ್ರೊಳಗೆ ಪೊಂಗಲ್ ಆ್ಯಡ್ ಇಲ್ಲೇ ಇಲ್ಲ. ಇವ್ರು ಬಂದಾಗ ಒಂದು ಪೊಂಗಲ್ ಅಂತ ಕೊಡತ್ತಾರೆ. ಅದು ಏನು ರೀ ಅದನ್ನು ನೋಡೋದು. ಅದಕ್ಕೆ ನಾನು ಹೇಳಿದೆ ಪೊಂಗಲ್ ಬಾಡಿಗೆ ಅಂತಂತೇಳಿ.
ಹಕ್ಕೈತೆ ನಮ್ಮದು ಕೇಳೋದು. ದುಡ್ಡು ಕೊಟ್ಟಿರ್ತೀರ ಅಂದ್ರೆ ಹಕ್ಕಿರುತ್ತೆ, ಅದಕ್ಕೆ ಕೇಳ್ಬೇಕು. ಇಲ್ಲಾಂದ್ರೆ ಕಂಪ್ಲೇಂಟ್ ಹೊಡ್ಬಿಡ್ತಾನೆ ಅಷ್ಟೇ. ಅರಸಿಕೆರೆ ಸ್ಕಿಪ್ ನೋಡ್ರಿ, ಫ್ಲ್ಯಾಟ್ 1 ಟನ್. IRCTC ಮೆನು ಒಳಗೆ ನೋಡ್ರಲ್ಲ, ಪೆಪ್ಪರ್ ಪೌಡ್ರದ್ದು ಇದು ಇರುತ್ತೆ, ನ್ಯಾಪ್ಕಿನ್ ಕೊಟ್ರೆ, ಇದನ್ನು ಕೊಟ್ರೆ, ಟಿಶ್ಯೂ ಕೊಟ್ರೆ, ಸ್ಯಾನಿಟೈಸರ್ ಇರುತ್ತೆ. ಇಲ್ಲ ನಾರ್ಮಲ್ ಆಗಿದೆ. ಏನು ಪ್ರೆಸೆಂಟೇಷನ್ ಇರುತ್ತಲ್ಲ, ಆ ಪ್ರೆಸೆಂಟೇಷನ್ ಇಲ್ಲೇ ಇರುತ್ತೆ. ನಾರ್ಮಲಾಗಿ ಇದೊಂದು ಲೀಟ್ರ್ ಕೊಟ್ಬಿಟ್ರೆ ಅಷ್ಟೇ. ಇಲ್ಲಿ ನೋಡ್ರಿ, ಇಲ್ಲೇ ನಾವು ಒಂದೊಂದು ತೆಗೆದಿದ್ದಕ್ಕೆ ಈಗ ಸಪ್ರೇಟ್ ಬಂದಿವಿ ಮಫಿನ್ಸ್. ನೀವು ಎಲ್ಲಿ ಮಟ್ಟ ಕ್ವಶನ್ ಮಾಡಲ್ಲ ಅಲ್ಲಿ ಮಟ್ಟ ಯಾವುದೂ ಆಗಂಗಿಲ್ಲ. ಒಂದೇ ಬರೋದಾಗಲಿ ಯಾವುದೋ ಟ್ರೈನ್ ಆಗಲಿ. ನೋಡ್ರಿ ಇಲ್ಲಿ ನಿಮ್ಮ ಕಣ್ಣು ಮುಂದೆ ಐತೆ. ಈಗ ಜಸ್ಟ್ ಕೇಳಿದೆ ಹೊಸಾದ ಮೆನು ಅಪ್ಡೇಟ್ ಆಗೈತೆ ಅಂತ. ಆನ್ಲೈನ್ ಒಳಗೆ ಆಗಿಲ್ಲ ಅಂತ ಅವ್ರು ಬಿಟ್ಟರೆ ನಂಗೆ. ನಾನು ನಿಮಗೆ ಇಲ್ಲಿ ಅಟ್ಯಾಚ್ ಮಾಡಿರ್ತಾನೆ ನೋಡ್ರಿ. ಇದು ಹೊಸ ಮೆನು ಆಗೈತಿ. ಇದ್ರೊಳಗೆ ಪೊಂಗಲ್ ಆ್ಯಡ್ ಮಾಡ್ರೆ ಇದು ಕ್ವಶನೇಬಲ್ IRCTC ಇರುತ್ತೆ ಡೈರೆಕ್ಟ್. ಯಾಕಂತಂತಂದ್ರೆ ಕರ್ನಾಟಕ ಮೆನು ಒಳಗೆ ಪೊಂಗಲ್ ಇರೋಂಗಿಲ್ಲ. ಸೌತ್ ಮೆನು ಅಂತೇಳಿ ಪೊಂಗಲ್ ಆ್ಯಡ್ ಮಾಡ್ರಿ ಅಂತ ನೋಡ್ರಿ. ಬರ್ರಿ ಟೇಸ್ಟ್ ಮಾಡಂತ. ನಾನು ಪೊಂಗಲ್ ತಿನ್ನೋಕ್ಕಾಗಲ್ರಿಪ್ಪ ನಾನು, ಅದಕ್ಕೆ ನಾನು ಪೊಂಗಲ್ ಬೇಡ ಅಂಥೇಳಿ ಇಲ್ಲಿ ನೋಡ್ರಿ ಏನು ಇಸ್ಕೊಂಡು ಉಪ್ಮಾ. ಉಪ್ಪಿಟ್ಟು ತಿನ್ನೋದು ಬೇಸ್ರಿಪ್ಪ. ಅದು ಈ ಪೊಂಗಲ್ ಪ್ಲೇನ್ ಇರುತ್ತೆ ಇಷ್ಟ. ಸಾಂಬಾರನ್ನು ತಿಕ್ಕೈತಿ, ಟೇಸ್ಟ್ ನೋಡ್ಬೇಕಷ್ಟೇ ಈಗ. ಬಟ್ ಪ್ಯಾಕೇಜಿಂಗ್ ಚಲೋ ಐತೆ ನೋಡ್ರಿ. ಇದು ಚಟ್ನಿ ಏನು ಮಸ್ತ್. ಇದನ್ನು ಡಬ್ಬಿ ಒಳಗೆ ಹಾಕಿ ಕೊಟ್ರಲ್ಲ, ಅದು ನಂಗೆ ಭಾಳ ಲೈಕ್ ಆಗುತ್ತೆ. ಫಸ್ಟ್ ಸಾಂಬಾರಿಂದ ನಾನು ಸ್ಟಾರ್ಟ್ ಮಾಡ್ಬಿಡನ್ರಿ. ನೋ ಡೌಟ್ ಟೇಸ್ಟ್ ಚಲೋನ ಬರುತ್ತೆ. ಯಾಕಂದ್ರೆ ಫಸ್ಟ್ ಪ್ಲಾಟ್ಫಾರ್ಮ್ದಾಗ ಅದೇನು ಅಂಗಡಿ ಇತ್ತು, ಸಾರಿ IRCTC ಇದೆ ಫುಡ್ ಒನ್ ಟ್ರ್ಯಾಕ್ ಇರಲ್ಲ, ಅಲ್ಲಿಂದ ಊಟ ಬರುತ್ತೆ. ಟೇಸ್ಟ್ ಮಾತ್ರ ನಾವು ಚಟ್ನಿನೂ ನೋಡ್ರಲ್ಲ ಚಲೋ ಐತೆ. ವಡೆ ಕ್ರಿಸ್ಪಿ ಇಲ್ಲ, ಭಾಳ ಸ್ಮೂತ್ ಐತೆ. ಉಪ್ಪಿಟ್ಟು ಒಳಗೆ ನೋಡ್ರಿ ಇಲ್ಲಿ ತುಂಬ ಎಣ್ಣೆ ತುಂಬೈತಿ. ಇಲ್ಲೇ ನೀವು ಕ್ಯಾಶು ಏನ್ರು ಕ್ಯಾಶು ಉಪ್ಪಿಟ್ಟು, ಒಂದೇ ಭಾರತ ಒಳಗೆ ಕ್ಯಾಶು ಉಪ್ಪಿಟ್ಟು. ಇಲ್ಲೇನೈತಿ. ಬಟ್ ಸಾಂಬಾರು ಹಾಕೊಂಡು ತಿಂದ್ರೆ ಟೇಸ್ಟ್ ಅನ್ನಾವತ್ತು ಅನ್ಸುತ್ತೆ ಅಂತ ನಾನು ಅನ್ಕೋತೀನಿ. ಸಾಂಬಾರು ಹಾಕಿದ ಹುಡ್ಕೆ ಟೇಸ್ಟ್ ಬರೋದೈತಿ. ಸ್ವೀಟ್ ಒಳಗೆ ನಿಮಗೆ ಇಲ್ಲೈತಿ ಶಿರಾ. ಬನ್ನಿ ನಾರ್ಮಲ್ ಟೇಸ್ಟ್ ಇದೆ, ತಿನ್ಬೋದು. ಇದು ಶಿರಾ ಹಂಗಿದೆ, ಫುಲ್ ಸ್ವೀಟು ಇಲ್ಲ, ತಿನ್ಬೋದು. ನೀವು ಶುಗರ್ ಪೇಷಂಟ್ ಅದೇನಂದ್ರು ಅರ್ಜೆಂಟಿಗೆ ತಿನ್ಬೋದು. ವಾಸ್ಕೋ ಯಶವಂತಪುರ ಹೇಳ್ದಂಗೆ ನೋಡ್ರಿ, ಇಲ್ಲೇ ನೀವು ಇನ್ನೊಂದು 500 ml ಬಾಟಲ್ ಇಸ್ಕೋಬೋದು. ಯಾಕಂದ್ರೆ 1 ಲೀಟ್ರ್ ನಿಮ್ಗೆ IRCTCಯಿಂದ ಪ್ರಿಸ್ಕ್ರೈಬ್ಡ್ ಇರುತ್ತೆ. ಹೊಸದುರ್ಗ ರೋಡ್ನ ಸ್ಲೋ ಆಗಿ ನಾವು ಸ್ಕಿಪ್ ಮಾಡತ್ತೇವೆ. ಬೇರೂರು ಒಳಗೆ ಓವರ್ಟೇಕ್ ಮಾಡಿದ್ದೀವಿ ರೀ. ಅಲ್ಲಿ ಮಿಡಲ್ ಗೂಡ್ಸ್ ನಿಂತ್ಬಿಟ್ಟಿತ್ತು. ನಾವು ಈ ಸೈಡ್ ಲೂಪಿಂದ ಆದಿ ಇದೇ ಬೇಜಾರಾಗ್ಬಿಡುತ್ತೆ ರೀ. ನೋಡ್ರಿ ಇಲ್ಲಿ ನನ್ನಂಗೆ ನಿಮಗೂ ವಿಂಡೋಸ್ ಶೇಡ್ ಜಾಸ್ತಿ ಆಗ್ತದೆ, ನಿಮ್ಗೆ ಹಿಂಗೆ ಕವರ್ನು ಮಾಡ್ಕೋಬೋದು. ಅದು ನಿಮಗೆ ಮ್ಯಾಲಿಂದ ಡ್ರ್ಯಾಗ್ ಮಾಡ್ಬೇಕಷ್ಟೆ. ಓವರಾಲ್ ಎಕ್ಸ್ಪೀರಿಯೆನ್ಸ್ ಚಲೋ ಐತೆ, ಫುಡ್ ಚಲೋ ಐತೆ. ಯಾಕಂದ್ರೆ ಟಾಪ್ ನಾಚ್. ನಾನು ಏನು ಒಂದೇ ಬರುತ್ತೆ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡೋಲ್ಲ, ಆ ರೇಂಜಿಗೆ ಇಲ್ಲಿ ಚಲೋ ಐತೆ ರೀ ಊಟ. ಬಟ್ ನನಗೆ ಅದು ಪೊಂಗಲದ ಸಿಸ್ಟಮ್ ಲೈಕ್ ಆಗಲಿಲ್ಲ. ನಿಮಗೆ ಏನು ಅನ್ಸುತ್ತೆ ಅನ್ನೋದು ನಂಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ನಾನು ಅದನ್ನು ರಿವ್ಯೂ ಒಳಗೂ ಹೇಳಿದೆ, ಪೊಂಗಲ್ ಒಂದು ಸ್ವಲ್ಪ ಇದನ್ನು ಮಾಡಿ ಲೋಕಲ್ ಕ್ವಿಸಿನ್ ಟ್ರೈ ಮಾಡಿರಿ ಕರ್ನಾಟಕದ್ದು ಅಂತೇಳಿ. ಇಲ್ಲಂತಂದ್ರೆ ಭಾರಿ ಬೆಸ್ಟ್ ಆಗುತ್ತೆ ರೀ ವೆಜ್ ಕಟ್ಲೆಟ್ ಅನ್ನಾವು ಸಿಗುತ್ತೆ. ಯಾಕಂತಂದ್ರೆ ನಾರ್ಮಲ್ ಏನು ಟ್ರೈನ್ದಾಗ ವೆಜ್ ಕಟ್ಲೆಟ್ ಸಿಗುತ್ತಲ್ಲ, ಅದು ಮಸ್ತನೇ ಇರುತ್ತೆ. ಅವ್ರು ಏನೂ ಕೆಟ್ಟ ಮಾಡೋಕೆ ನೋಡ್ಲಿದ್ದು ಚಲೋನೇ ಆಗುತ್ತೆ. ಫಸ್ಟ್ ಎಂಟ್ರಾಗಿ ಹುಡ್ಕೊಂಡು ನೀಟ್ ಆ್ಯಂಡ್ ಕ್ಲೀನ್ ಮಿರರ್ ಸಿಗುತ್ತೆ, ಇನ್ನೂ ಮೇಂಟೈನ್ ಮಾಡ್ರೆ. ಬಟ್ ನೋಡಿರಿ ಸ್ವಲ್ಪ ಫೇಡ್ ಆಗತ್ತೈತಿ. ಒಂದೇ ಬರುತ್ತೆ, 2 ವರ್ಷದ ಆತ. ಹ್ಯಾಂಡ್ ಡ್ರೈಯರ್ ಐತಿ, ಮತ್ತು ಇಲ್ಲೇ ಸೋಪ್ ಡಿಸ್ಪೆನ್ಸರ್ ಐತಿ. ಇದು ಹ್ಯಾಂಡ್ ಡ್ರೈಯರ್
ಮತ್ತು ಹಿಂಗೆ ಬೈರೋ ಟಾಯ್ಲೆಟ್ ಸಿಗುತ್ತೆ ಇದನ್ನು ತೋರಿಸೋದು ಬೇಡ. ಬಟ್ ನೀಟ್ ಆ್ಯಂಡ್ ಕ್ಲೀನ್ ಐತೆ, ಮಸ್ತ್ ಫ್ರೆಶ್ನೆಸ್ಸಿಂದ ಸ್ಮೆಲ್ ಬರತ್ತೆ. ನಾನು ಯಾವಾಗಲೂ ಅಡ್ಡಾಡೇನಲ್ಲ ಅವಾಗೆಲ್ಲ ನೋಡೀನಿ ದಾವಣಗೆರೆಗೂ ಕ್ರೌಡ್ ಜಾಸ್ತಿ ಇರುತ್ತೆ. कृपया अपना सारा सामान अपने साथ ले जाना न भूलें। ದಾವಣಗೆರೆಗೆ ಹೇಳ್ದಂಗೆ 5 ನಿಮಿಷ ಲೇಟಾಗಿ ಬಂದೇವೆ. ಬರ್ರಿ ಹೋಗೋಣ ಅಂತ. ಮತ್ತು ಸುಮ್ಮನೆ ಬಾಗಿಲಾಗಿಲ್ಲ ಹಾಕಿರ ರಿಸ್ಕ್ ಬೇಡ. ಇಳಿದು ಬಂದ ಫಸ್ಟ್ ಟೈಮ್ ಇರೋ ಸ್ಟೇಷನಿಗೆ. ಮತ್ತು ಇನ್ನು ಜನ್ಸದಾಬ್ದೆ ಹತ್ತು ಭಾಳ ಆಗಿತ್ತು. ಇಲ್ಲಿಂದನೂ ಬೋರ್ಡಿಂಗ್ ಆತ್ರಿ ಸ್ವಲ್ಪ ಜನದ. ನೆಕ್ಸ್ಟ್ ಇನ್ನು ಹಾವೇರಿಗೆ ನೋಡ್ಬೇಕು. ನಾನು ಹಾವೇರಿಗೆ ಹೆಂಗೆ ರೋಡ್ ರೆಸ್ಪಾನ್ಸ್ ಐತಿ ಒಂದೇ ಭಾರತ್ ಅಂತಂತೇಳಿ. ಇನ್ನೇನು ಜಾಸ್ತಿ ನನಗೆ ಗೊತ್ತಿಲ್ಲ. ಹಾವೇರಿಗೆ ಒಂದೇ ಭಾರತ್ ಸ್ಟಾಪ್ ಆಗಿದ್ದೆ. ಪೂರ್ತಿ ರೋಡ್ ತುಂಬ ನಮಗೆ ಮೋಡ ನೋಡೋಕೆ ಭಾಳ ಸಿಕ್ಕತ್ರಿ. ಬಟ್ ಮಳೆ ಸ್ಟಾರ್ಟ್ ಆಗಿಲ್ಲ. ಮಳೆ ಹಾಕದಂತ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ, ಬಟ್ ಆಗಿಲ್ಲ. ಅಮರಾವತಿ ಕಾಲೋನಿ ಜಂಕ್ಷನ್ ನೋಡ್ರಿ. ಇಲ್ಲಿಂದ ಹಗರಿಬೊಮ್ಮನಹಳ್ಳಿ ಕೊಟ್ಟೂರು ಮೇಲೆ ಒಂದು ಲೈನ್ ಹೋಗುತ್ತೆ ಹೊಸಪೇಟೆಗೆ. ಆ ಲೈನ್ ಒಳಗೆ ಜರ್ನಿ ಮಾಡ್ರೆ ಹೊಸಪೇಟೆ ಡ್ಯಾಮ್ ನೋಡೋಕೆ ಸಿಗುತ್ತೆ. ಶೌಚಾಲಯ ಸೇರಿದಂತೆ ರೈಲಿನಲ್ಲಿ ಧೂಮಪಾನ ಮಾಡದಂತೆ ಪ್ರಯಾಣಿಕರಿಗೆ ವಿನಂತಿಸಲಾಗಿದೆ. ತಡ್ರಿ ಲೈನ್ ತೋರಿಸ್ತಾನೆ ನಿಮ್ಗೆ. ಹಾಂ ಇದೆ ನೋಡ್ರಿ, ರೈಟ್ ಹೋಗ್ಲ. ಎಲೆಕ್ಟ್ರಿಫಿಕೇಶನ್ ಮಾಡತ್ತಾರ ಅನ್ಕೋತೀನಿ ಯಾರು. ಗುಡಿಗೇರಿ ಸ್ಕಿಪ್ ಆದ ನೋಡ್ರಿ ನನಗೆ. ನಾನು ಕುಂತಲೇ ಯಾವಾಗ ಮಲ್ಕೊಂಡೆ ನನಗೆ ಗೊತ್ತಾಗಿಲ್ಲ ರೀ. ಯಾಕಂದ್ರೆ ರಾತ್ರಿ ಪೂರ್ತಿ ನಿದ್ದೆ ಆಗಿರ್ಕಿಲ್ಲ. ಹಾವೇರಿ ಸ್ಕಿಪ್ ಮಾಡಿಬಿಟ್ಟಿವಿ ನಾವು. ಕ್ಷಮಿಸ್ಬಿಡ್ರಿ. ನೆಕ್ಸ್ಟ್ ಟೈಮ್ ನಿಮಗೆ ಪಕ್ಕ ನಾನು ಹಾವೇರಿ ಕವರ್ ಮಾಡಿ ತೋರಿಸ್ತಾನಂತೆ. ಸಂಶಯ ಆದ್ಮೇಲೆ ನೋಡ್ರಿ ಇಲ್ಲಿ ಸ್ಪೀಡ್ ಭಾಳ ರೆಡ್ಯೂಸ್ ಆಗೈತಿ. ಗದಗ ಹೊಸಪೇಟೆ ಬಳ್ಳಾರಿ ಗುಂದ್ಕಂಡ್ ಲೈನ್ ಬಂದ ಜಾಯ್ನ್ ಆಯ್ತು ನೋಡ್ರಿ ಇಲ್ಲಿ ಔಟ್ರದಾಗ. ನಾವೀಗ ಎಂಟ್ರ್ ಆದೀವಿ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನಿಗೆ. 11 ಆಗತೈತಿ ಟೈಮಿಂಗ್. 10 ನಿಮಿಷ ಡಿಲೇ ನೋಡ್ರಿ. ಯಾಕಂದ್ರೆ ಹೋಗಿ ಅಲ್ಲಿ ನಿಂದು 6 ನಿಮಿಷ ಡಿಲೇ ಆಗೈತೆ. 10 ನಿಮಿಷ ಡಿಲೇ. ಇಲ್ಲಿ ಇನ್ನೊಂದು ಸಾರಿ ಆಗೈತೆ ನೋಡ್ರಿ. EC WR CR EC ಈ ಸೆಂಟ್ರಲ್ ರೈಲ್ವೆ ಇದು ಕೋಚಸ್ ಇಲ್ಲಿ ಏನು ಮಾಡತ್ತವ ರೀ? ವೆಸ್ಟರ್ನ್ ರೈಲ್ವೆ, ಸೆಂಟ್ರಲ್ ರೈಲ್ವೆ. ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲಿಂದ ಇಲ್ಲಿ ಹೊಂಟೈತಿ ಮತ್ತು ಯಾವ ಸ್ಟಾಪ್ ಐತಿ ನೆಕ್ಸ್ಟ್ ಎಲ್ಲ ಇದ್ರೊಳಗೆ ತೋರಿಸುತ್ತೆ. ಸ್ಮೋಕಿಂಗ್ ಆ್ಯಂಡ್ ಕನ್ಸ್ಯೂಮಿಂಗ್ ಲಿಕ್ಕರ್ ಇನ್ಸೈಡ್ ಅ ಟ್ರೈನ್ ಈಸ್ ಪ್ರೊಹಿಬಿಟೆಡ್. ಫಿಕ್ಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬರುತ್ತೆ ರೀ ಇದು. ಧಾರವಾಡದಿಂದ ಬೆಂಗಳೂರಿಗೆ ಆಯ್ತು, ಬೆಂಗಳೂರಿಂದ ಧಾರವಾಡಕ್ಕೆ ಆಯ್ತು. KSR ಬೆಂಗಳೂರು ಧಾರವಾಡ ಒಂದೇ ಬರುತ್ತೆ. ಈಗ ಎಂಟ್ರ್ ಆಗೈತೆ ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನಿಗೆ. ಮತ್ತು ನೀವೇನ್ರ ಬರಬೇಕಂತೇಳಿ ಪ್ಲ್ಯಾನ್ ಮಾಡತ್ತೀರ ಅಂದ್ರೆ ಫಾಸ್ಟೆಸ್ಟ್ ಟ್ರೈನ್ ಬಂದ್ಬಿಟ್ಟು ಇದೇನೇ ರೀ, ಹುಬ್ಬಳ್ಳಿಯಿಂದ ಬೆಂಗಳೂರು, ಬೆಂಗಳೂರಿಂದ ಹುಬ್ಬಳ್ಳಿಗೆ. ಮತ್ತು ಇದನ್ನು ಸ್ಪೀಡಪ್ಪು ಮಾಡ್ಬೋದು. ಹೆಂಗೆ ಅಂತಂದ್ರೆ ಒಂದು ಅರ್ಧ ತಾಸು ಇದರದ್ದು ಫುಲ್ ಸ್ಲೋ ಬರುತ್ತೆ ಗಾಡಿ. ನಾವು ಡಿಪಾರ್ಟ್ ಆದ್ವಿ ಅಲ್ಲಿ ಎಂಟ್ರ್ ರಾತ್ರಿ ದಾದರಿಂದ ಹುಬ್ಬಳ್ಳಿಗೆ ಬರುವಂಥ ಎಕ್ಸ್ಪ್ರೆಸ್. ಈಗ ಅದು ಹುಬ್ಬಳ್ಳಿಯಿಂದ ಇವತ್ತು ರಾತ್ರಿ ಹೈದ್ರಾಬಾದಿಗೆ ಹೋಗುತ್ತೆ. ರೇಕ್ ಶೇರಿಂಗ್ ಐತಿ ಹುಬ್ಬಳ್ಳಿ ಹೈದ್ರಾಬಾದದ್ದು. ಬಟ್ ಭಾಳ ದಿನದ ಹಿಂದೆ ಇದ್ರದ್ದು ಅನೌನ್ಸ್ಮೆಂಟು ಬಂದುಬಿಟ್ಟಿದೆ LHB ಆಗೋಕ್ಕೆ. ಬಟ್ ಇನ್ನೂ LHB ಆಗುವಂಥದ್ದು. ರೇಕು ರೆಡಿ ಐತೆ ಅದ್ರದ್ದು. ಅದ ರೇಕನ್ನ ಕಟಿಯಾರದು ಅಂಥೇಳಿ ರನ್ ಮಾಡ್ಸತ್ತಾರ. ಕಟಿಯಾರ ವಾರಣಾಸಿಗಂತ ಸ್ಪೆಷಲ್ ಟ್ರೈನ್ಸ್ ಓಡಾತು ನೋಡ್ಬೋದು. ನಮ್ಮ ಕರುನಾಡು ನಿಂತದ್ದು ನೋಡ್ರಿ ಇಲ್ಲಿ, ನಮ್ಮ ಹುಬ್ಬಳ್ಳಿ ಒಳಗೆ.
ಮತ್ತು ನಾವು ಗಾಡಿದ ಫೇರ್ ಡೀಟೇಲ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನೀವು ಎಂಡ್ ಟು ಎಂಡ್ ಟ್ರಾವೆಲ್ ಮಾಡ್ತಾರಂದ್ರೆ 1200 ರೂಪಾಯಿ ಬೀಳುತ್ತೆ ಬೆಂಗಳೂರಿಂದ ಧಾರವಾಡಿಗೆ. ಮತ್ತು ನೀವು ಬೆಂಗಳೂರಿಂದ ಹುಬ್ಬಳ್ಳಿಗೆ ಮಾಡ್ತಾರಂದ್ರೆ 50 ರೂಪಾಯಿ ಕಮ್ಮಿ. ಅಲ್ಲಿಂದ ಹಾವೇರಿಗೆ ಮಾಡ್ತಾರಂದ್ರೆ ಅಲ್ಲಿಂದ 50 ರೂಪಾಯಿ ಕಮ್ಮಿ ರೀ. ಇಷ್ಟೇ ರೀ, ಭಾಳ ಏನಿಲ್ಲ. ನೀವೇನಾರ ದಾವಣಗೆರೆಗೆ ಟ್ರಾವೆಲ್ ಮಾಡ್ತಾರಂದ್ರೆ 960 ಏನೋ ಬೀಳುತ್ತೆ. ಮತ್ತು ತುಮಕೂರಿಂದ ದುನಾಡಕ್ಕೆ ಬರ್ತಾರೆ ಅಂದ್ರೆ ಹಿಂಗೆ ವೇರಿ ಹಾಕ್ಕೊಂತ ಹೋಗುತ್ತೆ. ಮತ್ತು ನೀವು ಧಾರವಾಡದಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾರಂದ್ರೆ ಅವಾಗ ನಿಮಗೆ ಬೀಳುತ್ತೆ 1400 ರೂಪಾಯಿ, 1380 ಸಮಥಿಂಗ್ ಬೀಳುತ್ತೆ. ಯಾಕಪ್ಪ ಅಂತಂದ್ರೆ ಮಧ್ಯಾಹ್ನದ ಊಟ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆ್ಯಡ್ ಆಗಿರುತ್ತೆ. ಬಟ್ ಮಾರ್ನಿಂಗ್ ಒಳಗೆ ನಿಮ್ದು ಬರೀ 142 ರುಪೀಸ್ ಏನೋ ಆ್ಯಡ್ ಆಗಿರುತ್ತೆ. 122 ರುಪೀಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್, 20 ರುಪೀಸ್ ಮಾರ್ನಿಂಗ್ ಟೀ ಇದೆ ಅಷ್ಟೇ. ನಿಲ್ದಾಣ ಧಾರವಾಡ. ಮಳೆ ಆಗುತ್ತೆ ನೋಡ್ರಿ. ನಿಲ್ದಾಣ अगला स्टेशन धारवाड़ स्टेशन है ಹುಬ್ಬಳ್ಳಿ ಧಾರವಾಡ ನೋಡಕ್ಕೆ ನೋಡಿಲ್ರಿ 104 102 ಹೊಂಟತಿ. ಬಲಭಾಗದಲ್ಲಿ ಬಾಗಿಲು ತೆರೆಯುತ್ತದೆ. ಬರೋ ಟೈಮಿಂಗ್ ಇತ್ತು ರೀ 12:10ಕ್ಕೆ ಬಂದೇವಿ 11:45ಕ್ಕೆ. ನನ್ನ 6 ತಾಸು ಒಳಗೆ ಕಂಪ್ಲೀಟ್ ಮಾಡಿದ್ವಿ ನೋಡ್ರಿ, ವಿತ್ ವೆರೇಜ್ ಆಫ್ 81.66 ಕಿಲೋಮೀಟ್ರ್. ಭಾರಿ ಫಾಸ್ಟ್ ಬಂತ ಹೇಳ್ದಂಗೆ ಅರ್ಧ ತಾಸು ಇದನ್ನು ಕಡಿಮೆನೂ ಮಾಡ್ಬೋದು. ಯಾಕಂದ್ರೆ ನಡಕ್ಕೆ ಕ್ವಶನ್ ಆರ್ಡ್ರದ್ದು ಇದ್ರದ್ದು ಅವೆಲ್ಲ ರಿಮೂವ್ ಆದ. ಇದೆಲ್ಲ 130 ಸೆಕ್ಷನ್ ಆತಂದ್ರೆ 3 ತಾಸು 45 ನಿಮಿಷ ನೋಡ್ರಿ ಮ್ಯಾಕ್ಸಿಮಮ್ ಧಾರವಾಡ ಬರೋಕ್ಕೆ ನನಗೆ ಅನ್ಸೋ ಮಟ್ಟಿಗೆ. ಬಟ್ ನೋಡೋಣ ಅಂತ ಏನಾಗತ್ತೆ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ಜರ್ನಿ ತೊಗೊಂಡು ಬರ್ತಾನಂತ. ನೆಕ್ಸ್ಟ್ ನೋಡೋಣಂತ ಜರ್ನಿ ಎಲ್ಲಿಗಾಗತ್ತೆ. ಈ ಜರ್ನಿ ಆದಮೇಲೆ ಮುಂಬೈ ಪುಣೆ ಘಾಟ್ ಸೆಕ್ಷನ್ದು ಎಲ್ಲ ಕವರ್ ಮಾಡ್ಬೇಕಂತದನಿ. ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.